ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶೈನಿತಾ ಸುಬ್ರಹ್ಮಣ್ಯ. ಇವತ್ತು ನಮ್ಮೊಂದಿಗೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಪಬ್ಲಿಕ್ ಹೆಲ್ತ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಶ್ರೀ ಶರತ್ ಕೆ ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಡಿಸೆಂಬರ್ 2ರಂದು ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನವನ್ನು ಆಚರಿಸಲಾಗ್ತದೆ. ಇದರ ಅಂಗವಾಗಿ ನಾವಿವತ್ತು ಮಾಲಿನ್ಯ ಅಂದರೆ ಏನು, ಯಾವೆಲ್ಲ ರೀತಿಯ ಮಾಲಿನ್ಯದ ಪ್ರಕಾರಗಳಿವೆ, ಅದೇ ರೀತಿ ಭೋಪಾಲ್ ದುರಂತ ಅಂದ್ರೇನು, ಅದರಿಂದಾಗಿ ಜನರಿಗೆ ಎಷ್ಟೆಲ್ಲ ಸಮಸ್ಯೆ ಆಯಿತು ಅನ್ನೋದ್ರ ಕುರಿತು, ಮಾಲಿನ್ಯದ ಕುರಿತಾಗಿ ನಾವು ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕಿದ್ದೇವೆ. ಡಾಕ್ಟರ್, ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಮತ್ತು ಯಾಕೆ ಆಚರಿಸ್ತಾರೆ ಅಂತ? ನಮಸ್ತೆ. ನಾವು ರಾಷ್ಟ್ರೀಯ ಮಾಲಿನ್ಯ ದಿನವನ್ನು ಡಿಸೆಂಬರ್ 2ರಂದು ಆಚರಿಸ್ತೇವೆ. ಇದನ್ನು ಯಾಕೆ ಆಚರಿಸ್ತೇವೆ ಅಂತ ಹೇಳಿದರೆ, ಮಾಲಿನ್ಯದ ಕುರಿತಾಗಿ ಜನರಲ್ಲಿ ಅರಿವನ್ನು ಮೂಡಿಸಲಿಕ್ಕೆ, ಸಾರ್ವಜನಿಕರಲ್ಲಿರ್ಬೋದು, ಮಕ್ಕಳಲ್ಲಿರ್ಬೋದು. ಅದೇ ಥರ ಭೋಪಾಲ್ ದುರಂತದ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ಮಾಲಿನ್ಯ ದಿನವನ್ನು ಡಿಸೆಂಬರ್ 2ರಂದು ನಾವು ಆಚರಿಸ್ತಾ ಇರ್ತೇವೆ. ಪ್ರತಿ ವರ್ಷವೂ ಡಿಸೆಂಬರ್ 2ಕ್ಕೆ ಅದನ್ನು ನಾವು ಆಚರಿಸ್ತೇವೆ. ಓಕೆ, ನಿರ್ದಿಷ್ಟ ಕಾರಣಗಳೇನಾದರೂ ಇದೆಯಾ ಇದರ ಆಚರಣೆ ಮಾಡಲಿಕ್ಕೆ ಅಂತ? ಮುಖ್ಯವಾಗಿ ಇದನ್ನು ಭೋಪಾಲ್ ಗ್ಯಾಸ್ ದುರಂತದ ಅಂಗವಾಗಿ ಇದನ್ನು ಸ್ಮರಣಾರ್ಥವಾಗಿ ಮಾಡ್ತೇವೆ. ಅದಲ್ಲದೆ ಜನರಲ್ಲಿ ಅರಿವು ಮೂಡಿಸಲಿಕ್ಕೆ, ಏನೇನು ತೊಂದರೆ ಆಗುತ್ತೆ ಮಾಲಿನ್ಯದಿಂದ, ಬೇರೆ ಬೇರೆ ರೀತಿಯಾದಂತಹ ಮಾಲಿನ್ಯಗಳಿವೆ, ಇದನ್ನು ನಾವು ಹೇಗೆ ಮೊಟಕುಗೊಳಿಸ್ಬೋದು ಅಥವಾ ಕಡಿಮೆ ಮಾಡ್ಬೋದು, ಇದರಿಂದ ಪರಿಸರಕ್ಕೆ ಹಾನಿಯಾಗೋದನ್ನು ಯಾವ ಥರ ತಡಿಬೋದು, ಆ ಥರ ಜಾಗೃತಿಯನ್ನು ಮೂಡಿಸಲಿಕ್ಕೋಸ್ಕರ ಈ ದಿನವನ್ನು ನಾವು ಆಚರಿಸ್ತಾ ಇರ್ತೇವೆ ಪ್ರತಿ ವರ್ಷ. ಅದು ಪ್ರತಿ ವರ್ಷ ಒಂದೊಂದು ಥೀಮ್ ಇರ್ತದೆ. ಈ ವರ್ಷ ಸಸ್ಟೈನೇಬಲ್ ಲಿವಿಂಗ್ ಫಾರ್ ಗ್ರೀನ್ ಫ್ಯೂಚರ್ ಅಂತ ಥೀಮ್ ಇಟ್ಟಿದ್ದಾರೆ. ಅಂದರೆ ನಾವು ಯಾವ ಥರ ನಮ್ಮಲ್ಲಿರುವಂತಹ ರಿಸೋರ್ಸ್ ಅದನ್ನು ಯಾವ ಥರ ನಾವು ಬಳಸಬೇಕು, ಮುಖ್ಯವಾಗಿ ಅದರ ಬಗ್ಗೆ ಸಂದೇಶವನ್ನು ಈ ದಿವಸವನ್ನು ಈ ವರ್ಷದ ಥೀಮಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ ವೀಕ್ಷಕರೇ, ಡಿಸೆಂಬರ್ 2ರಂದೇ ಯಾಕೆ ಆಚರಿಸ್ತಾರೆ ಅಂತ ಹೇಳಿದರೆ, ಭೋಪಾಲ್ ದುರಂತ ಆ ದಿನ ನಡೆದಂಥದ್ದು ಅಂತ. ಇದರಿಂದಾಗಿ ನಮ್ಮ ರಾಷ್ಟ್ರದಲ್ಲೇ ಒಂದು ಮಾಲಿನ್ಯತೆಗೆ ಒಂದು ಏನು ಅಂತ ಜನರಿಗೆ ತಿಳಿಯುವುದು ಇದರಿಂದ ನಾವು ತಿಳ್ಕೊಳ್ಬೋದು. ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಡಿಸೆಂಬರ್ 2, 1984ನೇ ಇಸವಿಯಲ್ಲಿ ಡಿಸೆಂಬರ್ 2-3ರ ಮಧ್ಯದಲ್ಲಿ ಈ ಭೋಪಾಲ್ ಗ್ಯಾಸ್ ದುರಂತ ಆಗ್ತದೆ. ಇದಾದಾಗ ಅಲ್ಲಿ ಮಿಥೈಲ್ ಐಸೋಸೈನೈಡ್ ಅನ್ನುವ ಒಂದು ವಿಷಕಾರಿ ಗ್ಯಾಸ್ ಅದು ಸುತ್ತ ಪ್ರದೇಶದಲ್ಲಿ ಹರಡ್ಕೊಳ್ತದೆ. ಇದರಿಂದಾಗಿ ಸುಮಾರು ಸಾವಿರಾರು ಜನರು ಸಾಯ್ತಾರೆ, ತಕ್ಷಣ ಸಾಯ್ತಾರೆ, ಅಂದರೆ 1 ದಿವಸ 2 ದಿವಸ ಒಳಗಡೆ. ಅದಲ್ಲದೆ ಸಾಧಾರಣ ಒಂದು 5-6 ಲಕ್ಷ ಜನಕ್ಕೆ ಇನ್ನೂ ಕೂಡ ಅದು ಪರಿಸರದ ಮೇಲೆ, ಜನರ ಮೇಲೆ ಪರಿಣಾಮವನ್ನು ಬೀರ್ತಾನೆ ಇದೆ. ಅದಕ್ಕೋಸ್ಕರ ಈ ಥರದ್ದು ಇನ್ನು ಮುಂದೆ ಆಗಬಾರ್ದು ಅನ್ನೋದ್ರ ಬಗ್ಗೆ ಅರಿವು ಮೂಡಲಿಕ್ಕೆ, ಯಾವ ಥರ ಸ್ಟ್ಯಾಂಡರ್ಡ್ಸನ್ನು ಬೇರೆ ಕಂಪನಿಗಳು ಅಥವಾ ಇಂಡಸ್ಟ್ರಿಗಳು, ಕಾರ್ಖಾನೆಗಳು ತಮ್ಮಲ್ಲಿ ಅಳವಡಿಸ್ಕೋಬೇಕು, ಯಾವ್ಯಾವ ಸೇಫ್ಟಿ ಸ್ಟ್ಯಾಂಡರ್ಡ್ಸನ್ನು ಫಾಲೋ ಮಾಡಬೇಕು, ಅಥವಾ ಅದರಿಂದ ಬರುವಂತಹ ತ್ಯಾಜ್ಯಗಳನ್ನು ಯಾವ ಥರ ಪರಿಸರಕ್ಕೆ ಜಾಸ್ತಿ ಹಾನಿಯಾಗದಾಗೆ ಅದನ್ನು ಅವರು ಹೊರಗೆ ಹಾಕ್ಬೋದು ಅಂತ ಹೇಳೋದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸಲಿಕ್ಕೋಸ್ಕರ ಇದನ್ನು ಆಚರಿಸ್ತೇವೆ ನಾವು. ಹೌದು, ಇದರ ಕಾರಣದಿಂದಾಗಿ ಇವತ್ತಿಗೂ ಕೂಡ ಅಲ್ಲಿ ಮಕ್ಕಳು ಅಂಗವೈಕಲ್ಯತೆಯಿಂದ ಹುಟ್ಟುತ್ತಾ ಇದ್ದಾರೆ ಅನ್ನೋದು ನಮಗೆ ತಿಳಿದಿದೆ. ಇದು ಯಾಕೆ ಆ ರೀತಿ ಆಗ್ತಾ ಇದೆ ಅಂತ? ಈ ಗ್ಯಾಸ್ ಅಥವಾ ಕೆಮಿಕಲ್ಸ್ ತುಂಬ ಪವರ್ಫುಲ್ ಆದಂಥದ್ದು. ಅದು ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಬಂದರೂ ಕೂಡ ಬೇರೆ ಬೇರೆ ಅಂಗದ ಮೇಲೆ ಅದು ಪರಿಣಾಮವನ್ನು ಬೀರ್ಬೋದು. ಈಗ ಶ್ವಾಸಕೋಶದ ಮೇಲೆ ಬೇಕಾದರೆ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಹೆಚ್ಚಾಗಿ ಅವರು ಇಮ್ಯುನೋ ಕಾಂಪ್ರಮೈಸ್ಡ್ ಆಗಿರ್ತಾರೆ, ಅಥವಾ ಅವರಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿರೋದಿಲ್ಲ, ರೋಗ ನಿರೋಧಕ ಶಕ್ತಿಗಳು ಕಮ್ಮಿ ಇರ್ತವೆ. ಹಾಗಾಗಿ ಅವರು ತುಂಬ ವಲ್ನರೇಬಲ್ ಇರ್ತಾರೆ, ಜಾಸ್ತಿ ಪರಿಣಾಮ ಬೀಳ್ತದೆ ಅವರಿಗೆ. ಹಾಗೆ ಬೇರೆ ಬೇರೆ ರೀತಿಯಾದಂತಹ ಬೇಕಾದರೆ ಇವಾಗ ನಮ್ಮ ಸ್ಕಿನ್ ಮೇಲೆ ಟಚ್ ಆದರೂ ಕೂಡ ಅದು ರಿಯಾಕ್ಷನ್ ಆಗ್ಬೋದು, ಎಲರ್ಜಿ ಥರ ಆಗ್ಬೋದು, ಕಣ್ಣಿನಲ್ಲಿ ಉರಿ ಕಾಣ್ಬೋದು. ಶಬ್ದ ಮಾಲಿನ್ಯ ಆದರೆ ಕಿವಿ ಮೇಲೆ ಪರಿಣಾಮ ಬೀಳುವಂಥದ್ದು. ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಂತ ಹೇಳ್ತೇವೆ, ಸಣ್ಣ ಸಣ್ಣ ಕಣಗಳು, ಅವು ಸೀದಾ ನಮ್ಮ ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ಕೂಡ ತೊಂದರೆ ಮಾಡ್ಬೋದು. ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಕೂಡ ಮಾಡ್ಬೋದು. ಅದು ಯಾವ ಭಾಗದಲ್ಲಿ ಹೋಗಿ ಸೇರ್ತದೆ ಅಲ್ಲಿ ಅದು ಪರಿಣಾಮವನ್ನು ಬೀರುವಂಥದ್ದು. ಇವಾಗ ನಮ್ಮ ವೀಕ್ಷಕರಿಗೆ ಭೋಪಾಲ್ ದುರಂತ ಅಂದ್ರೆ ಏನು, ಇದರಿಂದ ಏನೆಲ್ಲ ಆಗಿತ್ತು ಅನ್ನೋದ್ರ ಕುರಿತು ತಿಳಿಸಿಕೊಟ್ಟಿದ್ದೀರಿ. ಇನ್ನು ಮಾಲಿನ್ಯದಲ್ಲಿ ಯಾವೆಲ್ಲ ಪ್ರಕಾರಗಳಿವೆ, ಇದರಿಂದ ಏನೆಲ್ಲ ಪರಿಣಾಮ ಬೀಳ್ಬೋದು ಅಂತ ಹೇಳೋದಾದ್ರೆ?
ಮಾಲಿನ್ಯದಲ್ಲಿ ನಾವೀಗ ಮುಖ್ಯವಾಗಿ ನೋಡುವಂಥದ್ದಾದರೆ ವಾಯು ಮಾಲಿನ್ಯ ನೋಡ್ತೇವೆ, ಏರ್ ಪೊಲ್ಯೂಷನ್ ಅಂತ ಹೇಳ್ತೇವೆ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ಹಾಗೆ ಬೇರೆ ಮಾಲಿನ್ಯಗಳಲ್ಲಿ ನಾವು ಲೈಟ್ ಅಥವಾ ಥರ್ಮಲ್ ಮಾಲಿನ್ಯಗಳನ್ನು ಹೇಳ್ಬೋದು. ಇವು ಮುಖ್ಯವಾಗಿ ಇರುವಂತಹ ಮಾಲಿನ್ಯಗಳು. ಹಾಗೆ ನಾವು ಇವಾಗ ಕಸವನ್ನು ಎಸೆತೇವಲ್ಲ, ಅದರಿಂದ ಮಣ್ಣಿನದ್ದು ಕೂಡ ಮಾಲಿನ್ಯ ಆಗ್ತದೆ. ಇವು 4 ಮುಖ್ಯವಾದ ಮಾಲಿನ್ಯಗಳು. ಓಕೆ, ಇದರಿಂದ ನಮ್ಮ ಜನರಿಗೆ ಏನೆಲ್ಲ ಪರಿಣಾಮ ಬೀರ್ತದೆ ಆರೋಗ್ಯಕ್ಕೆ ಅಂತ? ವಾಯು ಮಾಲಿನ್ಯದಿಂದ ಮುಖ್ಯವಾಗಿ ನಮ್ಮ ಶ್ವಾಸಕೋಶ, ಲಂಗ್ಸ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಕಾಣಿಸ್ತದೆ. ಮುಖ್ಯವಾಗಿ ಮಕ್ಕಳು ಮತ್ತು ಹಿರಿಯರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇದು ಎಫೆಕ್ಟ್ ಆಗ್ಬೋದು. ಅಥವಾ ಇಮ್ಯುನೋ ಕಾಂಪ್ರಮೈಸ್ಡ್ ಇರ್ತಾರೆ, ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತದೆ ಅಂಥವರಲ್ಲಿ ಜಾಸ್ತಿ ಪರಿಣಾಮ ಇರ್ತದೆ ಇದು. ಅದೇ ಥರ ಮಣ್ಣಿನಿಂದ ಆದರೆ ಮಣ್ಣಿನಲ್ಲಿ ಫಲವತ್ತತೆ ಕಮ್ಮಿ ಆಗ್ತದೆ. ಇದರಿಂದ ನಮಗೆ ಸಿಗುವಂತಹ ಆಹಾರ ಇರ್ಬೋದು, ಪೌಷ್ಟಿಕಾಂಶಗಳಿರ್ಬೋದು, ಅದು ಬೇಕಾದ ಪ್ರಮಾಣದಲ್ಲಿ ಸಿಗಲಿಕ್ಕಿಲ್ಲ. ಅದೇ ಥರ ಮಣ್ಣಿನಲ್ಲಿರುವಂತಹ ಮಿನರಲ್ಸ್ ಅಥವಾ ಅದರಲ್ಲಿರುವಂತಹ ಕಣಜಗಳು ಅಥವಾ ಅದರ ಫಲವತ್ತತೆ ಕಮ್ಮಿ ಆದಾಗ ಅದರಿಂದ ನಾವು ಮಕ್ಕಳೆಲ್ಲ ಹೋಗಿ ಆಟಾಡ್ತಾರೆ, ಅದರಿಂದ ಕೂಡ ಅವರ ಮೈಗೆ ಅಥವಾ ಹೊಟ್ಟೆಗೆ ಸೇರುವಂತಹ ಸಾಧ್ಯತೆಗಳು ಕೂಡ ಇವೆ. ಅದೇ ಥರ ನೆಕ್ಸ್ಟ್ ಇರುವಂಥದ್ದು ಜಲಮಾಲಿನ್ಯ. ಈಗ ಕಾರ್ಖಾನೆಯಿಂದ ಬರುವಂತಹ ವೇಸ್ಟ್ ಅದನ್ನು ಫಿಲ್ಟರ್ ಮಾಡಿ ಅದಕ್ಕೆ ಒಂದಷ್ಟು ಪ್ರೊಸೀಜರ್ಗಳಿದೆ, ಅದನ್ನು ಹಾಗೆಯೇ ಅವರು ಹೊರಗೆ ಹಾಕುವಂತಿಲ್ಲ. ಅದು ಸೀದಾ ಹೋಗಿ ಮಣ್ಣಿಗೆ ಸೇರ್ತದೆ ಅಥವಾ ಅದು ಮಣ್ಣಿನ ಮೂಲಕ ಹೋಗಿ ನೀರನ್ನು ಸೇರುವಂಥದ್ದು. ಅಲ್ಲಿ ಪ್ರಾಣಿಗಳು, ಮೀನು ಅಥವಾ ಸೀಗಡಿ ಈ ಥರದ್ದು ಆ ಪದಾರ್ಥಗಳನ್ನು ಅಥವಾ ಕೆಮಿಕಲ್ಸನ್ನು ತಗೊಂಡಾಗ ಅದರ ದೇಹದೊಳಗೆ ಹೋಗಿ ಅದು ಪುನಃ ಮನುಷ್ಯನ ದೇಹಕ್ಕೆ ಎಂಟರ್ ಆಗಿ ತೊಂದರೆಗಳನ್ನು ಕೊಡುವಂಥದ್ದು. ಅಥವಾ ಆ ನೀರನ್ನು ನಾವು ಸೇವಿಸುವಾಗ ಅದನ್ನು ಕರೆಕ್ಟಾಗಿ ಫಿಲ್ಟರ್ ಮಾಡದಿದ್ದರೆ ಅಥವಾ ಕುದಿಸದಿದ್ದರೆ ಅದರಲ್ಲಿರುವಂತಹ ಕೆಮಿಕಲ್ ಕರೆಕ್ಟಾಗಿ ಹೋಗೋದಿದ್ರೆ ಅದು ಕೂಡ ನಮಗೆ ತೊಂದರೆಯನ್ನು ಉಂಟು ಮಾಡುವಂಥದ್ದು. ಓಕೆ, ಇವಾಗ ಜಲಮಾಲಿನ್ಯದಲ್ಲಿ ಪ್ರಮುಖ ಮೂಲಗಳು ಯಾವುದು ಅಂತ ಜಲಮಾಲಿನ್ಯ ಆಗುವಂಥದ್ದು? ಮೇಯ್ನ್ ಆಗಿ ಹೇಳುವಂಥದ್ದಂದರೆ ನಾವು ಇಂಡಸ್ಟ್ರಿ ಅಥವಾ ಕಾರ್ಖಾನೆಗಳಿಂದ ಬಿಡುವಂತಹ ತ್ಯಾಜ್ಯಗಳನ್ನು ಕರೆಕ್ಟಾಗಿ ನಾವು ಫಿಲ್ಟರ್ ಮಾಡಿ ಅಥವಾ ಪ್ರೊಸೆಸ್ ಮಾಡದೆ ಅದನ್ನು ಹಾಗೆ ಬಿಟ್ಟಾಗ ನದಿಯ ಮೂಲವನ್ನು ಸೇರಿದಾಗ ಅಥವಾ ನೀರಿನ ಮೂಲಕ ನದಿ ಅಥವಾ ಸಮುದ್ರವನ್ನು ಸೇರಿದಾಗ ಅದು ಮುಖ್ಯವಾಗಿ ನಮಗೆ ತೊಂದರೆಯನ್ನು ಕೊಡುವಂಥದ್ದು. ಮತ್ತು ನಮ್ಮ ಈ ಬೆಳೆಗಳಿಗೆ ನಾವು ಉಪಯೋಗಿಸುವಂಥ ರಾಸಾಯನಿಕ ವಸ್ತುಗಳನ್ನು ಅದು ಕೂಡ ಭೂಮಿಯ ಒಳಗಡೆ ಹೋಗಿ ನೀರು ಅಥವಾ ನೀರಿನ ಸೋರ್ಸಿಗೆ ಹೋಗಿ ತಲುಪುವಂಥದ್ದು. ನಮ್ಮ ಬಟ್ಟೆ ಒಗೆಯುವಂತಹ ಸೋಪ್ ಇರ್ಬೋದು, ಡಿಟರ್ಜೆಂಟ್ ಇರ್ಬೋದು, ಅದು ಕೊನೆಯಲ್ಲಿ ಹೋಗಿ ಮಣ್ಣು ಅಥವಾ ನೀರನ್ನೇ ಸೇರ್ತದೆ. ಹೀಗೆ ಅದನ್ನು ಕರೆಕ್ಟಾಗಿ ನಾವು ಪ್ರೊಸೆಸ್ ಮಾಡಿ ಅದನ್ನು ಬಿಡದಿದ್ದರೆ ಇವೆಲ್ಲವೂ ನಮಗೆ ತೊಂದರೆಯನ್ನು ಉಂಟು ಮಾಡ್ಬೋದು. ಹೌದು. ಎಸ್ ಡಾಕ್ಟರ್, ಇವಾಗ ಜಲಮಾಲಿನ್ಯದ ಬಗ್ಗೆ ಹೇಳಿದ್ರಿ, ವಾಯು ಮಾಲಿನ್ಯದ ಬಗ್ಗೆ ಎಲ್ಲ ಹೇಳಿದ್ರಿ. ಇವಾಗ ಸ್ಪೆಸಿಫಿಕ್ ಆಗಿರುವಂಥದ್ದು ಶಬ್ದ ಮಾಲಿನ್ಯ. ಇದು ಹೆಚ್ಚಾಗಿ ಸಿಟಿ ಪ್ರದೇಶದಲ್ಲಿ ಕಂಡು ಬರ್ತದೆ. ಇದರಿಂದ ಜನರಿಗೆ ಏನೆಲ್ಲ ಪರಿಣಾಮ ಉಂಟಾಗ್ತದೆ ಅಂತ? ಇತ್ತೀಚೆಗೆ ನಾವು ನೋಡುವಂಥದ್ದು ಮುಖ್ಯವಾಗಿ ತುಂಬ ವಾಹನವನ್ನು ಉಪಯೋಗ ಮಾಡುವಂಥದ್ದು. ಎಲ್ಲರಲ್ಲೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ಹತ್ತಿರದ ಜಾಗ ಇದ್ರೂ ಕೂಡ ನಾವು ನಡ್ಕೊಂಡು ಹೋಗೋ ಬದಲು ಕಾರಲ್ಲಿ ಹೋಗ್ತೇವೆ ಅಥವಾ ಬೈಕಲ್ಲಿ ಹೋಗ್ತೇವೆ. ಇದರಿಂದಾಗಿ ಒಂದು ಶಬ್ದ ಮಾಲಿನ್ಯ ಇರ್ತದೆ. ಹಾರ್ನ್ ಅಥವಾ ಕಟ್ಟಡಗಳು ಜಾಸ್ತಿ ಕಟ್ಟುವಾಗ, ಬಿಲ್ಡಿಂಗ್ ಕಟ್ಟುವಾಗ ಅಲ್ಲಿ ಕೂಡ ವಾಹನಗಳು ಜಾಸ್ತಿ ಓಡಾಟ ಇರ್ತದೆ. ಬಿಲ್ಡಿಂಗ್ ಕೆಲಸ ಮಾಡುವಲ್ಲಿ ಕೂಡ ಶಬ್ದದ ಮಾಲಿನ್ಯ ಉಂಟಾಗ್ತದೆ. ಇದೆರಡೂ ಕೂಡ ಮೇಯ್ನ್ ಆಗಿ ಇರುವಂಥದ್ದು. ಅದಲ್ಲದೆ ಬೇರೆ ಥರ ನಾವು ಯಾವುದನ್ನು ನೋಡ್ಬೋದು ಅಂತ ಹೇಳಿದ್ರೆ, ಜಾಸ್ತಿಯಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ನೋಡ್ತಾ ಇರ್ತೇವೆ ಅಥವಾ ಟಿ ವಿ ನೋಡ್ತಾ ಇರ್ತೇವೆ. ಪಾರ್ಟಿ ಸೌಂಡ್ಸ್ ಇರುವಂಥದ್ದು, ಮೈಕ್ ಜಾಸ್ತಿ ಉಪಯೋಗ ಮಾಡುವಂಥದ್ದು, ಸೌಂಡ್ ಸಿಸ್ಟಮ್ ಯೂಸ್ ಮಾಡುವಂಥದ್ದು, ಮತ್ತು ಮಕ್ಕಳೆಲ್ಲ ಹೆಚ್ಚಾಗಿ ಇಯರ್ಫೋನ್ಸ್ ಹಾಕ್ಕೊಂಡು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಹೀಗೆ ಮಾಡೋದು ಕೂಡ ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಬೀಳ್ತದೆ. ಓಕೆ, ಇವಾಗ ಶಬ್ದ ಮಾಲಿನ್ಯ ಮತ್ತು ವಾಯು ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ದೆಹಲಿಯಲ್ಲಿ ಏನಾಗಿದೆ ಅಂತ ಹೇಳಿದರೆ ವಾಹನಗಳ ಸಂಚಾರಕ್ಕೆ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. ತುಂಬ ವರ್ಷಗಳ ಹಳೆಯ ವಾಹನಕ್ಕೆಲ್ಲ ಸಂಚಾರ ಮಾಡಬಾರ್ದು, ಅದಕ್ಕೆ ಲೈಸೆನ್ಸ್ ಎಲ್ಲ ಇರಬೇಕು, ಆ ರೀತಿ ಮಾಡಿದ್ದಾರೆ. ಇಂತಹ ಪರಿಸ್ಥಿತಿ ನಮ್ಮ ಸಿಟಿಯಲ್ಲೂ ಕೂಡ ಬರ್ಬೋದಾ ಮುಂದಿನ ದಿನಗಳಲ್ಲಿ ಅಂತ? ಇದಕ್ಕೆ ಮುಖ್ಯವಾದ ಕಾರಣ ಒಂದು ನಾವು ಈಸ್ ಆಫ್ ಕಮ್ಯೂಟ್ ಅಂತ ಹೇಳ್ತೇವಲ್ಲ, ಅದಕ್ಕೋಸ್ಕರ ನಾವು ತಗೊಳ್ಳುವಂತಹ ವಾಹನಗಳು. ನಾವು ಒಬ್ಬೊಬ್ಬರು ಓಡಾಡಲಿಕ್ಕೆ ಒಂದು ವಾಹನ ಉಪಯೋಗ ಮಾಡೋ ಬದಲು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಉಪಯೋಗ ಮಾಡುವಂಥದ್ದು ಅಥವಾ ಸೈಕಲ್ ಯೂಸ್ ಮಾಡುವಂಥದ್ದು, ಅಥವಾ ಒಂದು 4-5 ಜನ ಒಂದೇ ಏರಿಯಾದವರು ಒಂದೇ ಕಂಪನಿಯಲ್ಲಿ ಅಥವಾ ಹತ್ತಿರದಲ್ಲಿ ಕೆಲಸ ಮಾಡೋದಿದ್ರೆ ಕಾರ್ ಪೂಲಿಂಗ್ ಮಾಡುವಂಥದ್ದು. ಈ ಥರದ್ದೆಲ್ಲ ಮಾಡಿದಾಗ ನಂಬರ್ ಆಫ್ ವೆಹಿಕಲ್ಸ್ ಕಮ್ಮಿ ಆಗ್ತದೆ. ಅದರಿಂದ ಬರುವಂತಹ
ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯವನ್ನು ನಾವು ಕಡಿಮೆ ಮಾಡ್ಬೋದು. ಉದಾಹರಣೆಗೆ ಒಂದು ಬಸ್ನಲ್ಲಿ ಸಾಧಾರಣ 50ರಿಂದ 60 ಜನ ಹೋಗ್ಬೋದು. ಅದೇ ನಾವು ಇವಾಗ ಒಂದು 60 ಜನ ಬೇರೆ ಬೇರೆ ವಾಹನದಲ್ಲಿ ಹೋದರೆ ಅದರಿಂದ ಹೊರಬರುವಂತಹ ವಾಯು ಮಾಲಿನ್ಯ ಆಗುವಂಥದ್ದು ಜಾಸ್ತಿ ಇರ್ತದೆ. ಸೊ ಅದನ್ನು ತಡೆಗಟ್ಟಲಿಕ್ಕೆ ಒಂದು ವಿಷಯ ನಾವು ಕಾರ್ಪೂಲ್ ಮಾಡುವಂಥದ್ದು ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಉಪಯೋಗ ಮಾಡುವಂಥದ್ದು. ಓಕೆ, ಇವಾಗ ಮಣ್ಣಿನ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಮಣ್ಣಿನ ಮಾಲಿನ್ಯ ಆಗಲಿಕ್ಕೆ ಪ್ರಮುಖ ಕಾರಣಗಳೇನು ಅಂತ? ಮೇಯ್ನಾಗಿ ನಾವು ರಾಸಾಯನಿಕಗಳನ್ನು ಒಳ್ಳೆ ಈಲ್ಡ್ ಬರಬೇಕು ಅಥವಾ ಬೆಳೆ ಜಾಸ್ತಿ ಬರಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ನಾವು ಜಾಸ್ತಿ ರಾಸಾಯನಿಕಗಳನ್ನು ಉಪಯೋಗ ಮಾಡ್ತೇವೆ. ನಮಗೆ ಅಲ್ಪ ಇದರಲ್ಲಿ ಜಾಸ್ತಿ ಲಾಭ ಸಿಗ್ಬೋದು, ಆದರೆ ಅದರಿಂದಾಗಿ ಮಣ್ಣಿಗೆ ಮತ್ತು ಗಿಡಕ್ಕೆ ಎರಡಕ್ಕೂ ಹಾನಿ ಉಂಟು ಮಾಡ್ತದೆ. ಅದು ಕೊನೆಯಲ್ಲಿ ಹೋಗಿ ಮಣ್ಣನ್ನು ಸೇರ್ತದೆ. ಮಣ್ಣಿನಲ್ಲಿರುವಂತಹ ಪೌಷ್ಟಿಕಾಂಶ ಅಥವಾ ಅದಕ್ಕೆ ಗಿಡ ಬೆಳೀಲಿಕ್ಕೆ ಬೇಕಾದಂತಹ ಸತ್ವಗಳನ್ನೆಲ್ಲವನ್ನು ನಾಶ ಮಾಡ್ತದೆ. ಅದು ಕೊನೆಗೆ ಹೋಗಿ ನೀರನ್ನು ಸೇರ್ತದೆ. ನೀರಿನ ಮೂಲಕ ಅದು ಅಂತರ್ಜಲವನ್ನು ಸೇರ್ತದೆ. ನಾವು ಮತ್ತೆ ಅದನ್ನೇ ಉಪಯೋಗಿಸ್ತೇವೆ. ಸೊ ಅದರಿಂದ ಮತ್ತೆ ನಮಗೆ ಹಾನಿ ಉಂಟು ಮಾಡೋದು ಬಿಟ್ಟು ಅದರಿಂದ ನಮಗೆ ಯಾವುದೂ ಉಪಯೋಗ ಇರೋದಿಲ್ಲ. ಅದಕ್ಕೆ ಪರ್ಯಾಯವಾಗಿ ನಾವು ರಾಸಾಯನಿಕ ಬದಲು ಸಸ್ಟೈನಬಲ್ ಆಗಿ ರಸಗೊಬ್ಬರಗಳನ್ನು ಅಥವಾ ದನದ ಹಟ್ಟಿಯಿಂದ ಬರುವಂತಹ ಗೊಬ್ಬರಗಳನ್ನು, ಆರ್ಗ್ಯಾನಿಕಲಿ ಬೆಳೆಯುವಂಥದ್ದು, ಈ ಥರದ ಮೆಜರ್ಸನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಮಣ್ಣಿನ ಮಾಲಿನ್ಯವನ್ನು ತಡೆಗಟ್ಬೋದು ನಮಗೆ. ಓಕೆ, ಇವಾಗ ರಾಸಾಯನಿಕಗಳನ್ನು ಬಳಸಿ ನಮಗೆ ನಮ್ಮ ಮನೆಗೆ ಬರುವಂಥ ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಎಲ್ಲ ಬರ್ತದೆ, ಇದಕ್ಕೆಲ್ಲ ರಾಸಾಯನಿಕ ಅಳವಡಿಕೆ ಮಾಡಿ ಇರ್ತಾರೆ. ಇದರಿಂದಾಗಿ ಏನೆಲ್ಲ ಆರೋಗ್ಯ ಸಮಸ್ಯೆ ಬರ್ಬೋದು ಅಂತ? ಇದರಿಂದ ತುಂಬ ಸಮಸ್ಯೆ ಇರ್ತದೆ. ನಮಗೀಗ ಮಾರ್ಕೆಟಿಗೆ ಹೋದಾಗ ತರಕಾರಿ ತುಂಬ ಫ್ರೆಶ್ ಕಾಣ್ತದೆ, ತುಂಬ ಚೆಂದ ಕಾಣ್ತದೆ, ನೋಡಲಿಕ್ಕೆ ಕಲರ್ಫುಲ್ ಆಗಿ ಕಾಣ್ತದೆ. ಬಟ್ ಅದಕ್ಕೆ ಹಿಂದೆ ಎಷ್ಟು ಪೆಸ್ಟಿಸೈಡ್ ಹಾಕಿದ್ದಾರೆ, ಅದನ್ನು ಆ ಥರ ಇರ್ಲಿಕ್ಕೋಸ್ಕರ ಏನೆಲ್ಲ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ನಾವು ತೊಳೆದ್ರೂ ಕೂಡ ಅದರ ಒಳಗಡೆ ಸೇರಿದಂಥ ರಾಸಾಯನಿಕ ಪದಾರ್ಥವನ್ನು ತೆಗಿಲಿಕ್ಕಾಗೋದಿಲ್ಲ. ಆದಷ್ಟು ಮನೆಯಲ್ಲೇ ಬೆಳೆಯುವಂಥದ್ದು ಅಥವಾ ನಮ್ಮ ಊರಿನಲ್ಲೇ ಬೆಳೆದಂಥದ್ದು, ನಮಗೆ ಗೊತ್ತಿರುವಂಥದ್ದು ಆರ್ಗ್ಯಾನಿಕಲಿ ಗ್ರೋನ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸನ್ನು ಸೇವನೆ ಮಾಡಿದಷ್ಟು ಒಳ್ಳೆಯದು. ಇಲ್ಲದಿದ್ದರೆ ನಮ್ಮ ಮೇಯ್ನಾಗಿ ಹೋಗುವಂಥದ್ದು ಹೊಟ್ಟೆಯಲ್ಲಿ ಸಮಸ್ಯೆಗಳು ಕಾಣಿಕೊಳ್ಬೋದು. ಅದು ನೆಕ್ಸ್ಟ್ ಡೈಜೆಷನ್ ಆಗ್ತದೆ, ರಕ್ತಕ್ಕೆ ಹೋಗ್ತದೆ, ರಕ್ತದಲ್ಲಿ ಕೂಡ ಸ್ಪ್ರೆಡ್ ಆಗುವಂಥದ್ದು, ಚರ್ಮದಲ್ಲಿ ಕಾಣಿಸ್ಕೋಬೋದು, ಬೇರೆ ಬೇರೆ ಅಂಗಗಳಲ್ಲಿ ಅದು ಇಲ್ಲಿ ಹೋಗಿ ಡೆಪಾಸಿಟ್ ಆಗ್ತದೆ. ಆ ಕೆಮಿಕಲಿಂದ ತೊಂದರೆಗಳು ಉಂಟಾಗ್ತದೆ. ಬೇರೆ ಬೇರೆ ಭಾಗದಲ್ಲಿ ಸೆಟ್ಲ್ ಆದಾಗ ಆ ದೇಹದ ಭಾಗದಲ್ಲಿ ಅದು ಕಾಣಿಸ್ಕೊಳ್ತದೆ ತೊಂದರೆಯಾಗಿ. ಓಕೆ, ಇವಾಗ ಜಲಮಾಲಿನ್ಯದ ಬಗ್ಗೆ ಹೇಳೋದಾದ್ರೆ ಜಲಮಾಲಿನ್ಯದ ಪ್ರಮುಖ ಮೂಲಗಳು ಯಾವುದು ಅಂತ, ಯಾವುದರಿಂದೆಲ್ಲ ಜಲಮಾಲಿನ್ಯ ಆಗ್ತದೆ ಅಂತ? ಶುರುವಿನದಲ್ಲಿ ನಾವು ಹೇಳಿದಾಗೆ ಕಾರ್ಖಾನೆಗಳಿಂದ ಹೊರಹೊಕ್ಕುವಂತಹ ತ್ಯಾಜ್ಯಗಳು, ಅದನ್ನು ಪ್ರೊಸೆಸ್ ಮಾಡಬೇಕು. ಅದಲ್ಲದೆ ನಾವು ಈಗ ಏನೇ ವಸ್ತು ಇದನ್ನು ನಾವು ಅದನ್ನು ಹೆಚ್ಚಾಗಿ ಹೊರಗೆ ಬಿಸಾಕ್ತೇವೆ. ಅದು ಕೊನೆಯಲ್ಲಿ ಹೋಗಿ ನದಿಯ ಮೂಲ ಸೇರ್ತದೆ. ಅಲ್ಲಿಂದ ಅದು ಹೋಗಿ ಜಲಚರಗಳಿಗೆ ಅಥವಾ ಸಮುದ್ರಕ್ಕೆ ಹೋಗಿ ಸೇರುವಂಥದ್ದು. ಈಗ ಮೇಯ್ನಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ನದಿಗಳಲ್ಲಿ ಅಥವಾ ನೀರಿನಲ್ಲಿರುವಂತಹ ಪ್ರಾಣಿಗಳಿಗೆ ಆಹಾರ ಸಿಗದಿದ್ದಾಗ ಈ ಥರ ಪದಾರ್ಥಗಳು ಅವರ ಆಹಾರ ಆಗ್ತದೆ. ಅದರಿಂದ ಬರುವಂತಹ ಕೆಮಿಕಲ್ಸ್ ಅದು ಅವರ ದೇಹ ಸೇರ್ತದೆ, ಅಲ್ಲಿರುವಂತಹ ಜಲಚರಗಳ ದೇಹ ಸೇರ್ತದೆ. ಅದರಿಂದಾಗಿ ಅದರ ದೇಹದಲ್ಲಿ ಕೆಮಿಕಲ್ ಹೋಗಿ ಸೇರಿಕೊಂಡಾಗ ನಾವು ಅದನ್ನು ತಿಂದಾಗ ಅದು ನಮ್ಮ ದೇಹದಲ್ಲಿ ತೊಂದರೆಯಾಗಿ ಪರಿಣಮಿಸ್ತದೆ. ಮತ್ತೊಂದು ರಾಸಾಯನಿಕ ಅಥವಾ ಕೆಮಿಕಲ್ ಯೂಸ್ ಮಾಡುವಂಥದ್ದು, ಇದರಿಂದ ಕೂಡ ಅದು ನೀರಿನ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ನಮಗೆ ವಾಪಸ್ ಬರುವಂಥದ್ದು. ಈಗ ಆವಿಯಾಗಿ ಕೂಡ ಅದು ಮೇಲೆ ಹೋಗ್ತದೆ, ಅದು ಮತ್ತೆ ಮಳೆಯಾಗಿ ಬೀಳ್ತದೆ. ಅದು ಮಳೆಯಾಗಿ ಬಿದ್ದಾಗ ನಮ್ಮ ದೇಹದ ಮೇಲೆ ಬಿದ್ದರೆ ಅದರಿಂದನೂ ಕೂಡ ಚರ್ಮಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಕಾಣಿಸ್ಕೋಬೋದು. ಈ ಥರದೆಲ್ಲ ಸಮಸ್ಯೆಗಳು ನೀರಿನ ಮೂಲಕವಾಗಿ ಮಾಲಿನ್ಯದಿಂದ ಆಗುವಂಥದ್ದು. ಓಕೆ, ಇವಾಗ ಶಬ್ದ ಮಾಲಿನ್ಯದ ಬಗ್ಗೆ ಹೇಳೋದಾದರೆ ಶಬ್ದ ಮಾಲಿನ್ಯದ ಪ್ರಮುಖ ಮೂಲಗಳು ಯಾವುದು, ಇದರಿಂದ ಏನೆಲ್ಲ ಸಮಸ್ಯೆ ಆಗ್ತದೆ ಅಂತ? ಶಬ್ದ ಮಾಲಿನ್ಯದಿಂದ ಮೇಯ್ನಾಗಿ ನಮಗೆ ಇರಿಟೇಷನ್ ಆಗ್ಬೋದು. ಇತ್ತೀಚೆಗೆ ಗೊಂದಲಕ್ಕೆ ಒಳಗಾಗ್ತೇವೆ ನಾವು, ಸ್ಟ್ರೆಸ್ ಬರ್ತದೆ, ನಿದ್ರಾಹೀನತೆ ಆಗ್ತದೆ, ಕಿವುಡುತನ ಆಗ್ಬೋದು, ಮತ್ತು ಮೆಂಟಲ್ ಪೀಸ್ ಹೋಗ್ತದೆ. ಇವೆಲ್ಲ ಮೇನ್ ಸಿಂಪ್ಟಮ್ಸ್ ನಾವು ನೋಡುವಂಥದ್ದು. ಇದಕ್ಕೆ ಮೇನ್ ಕಾರಣಗಳು ಶಬ್ದದಲ್ಲಿ ನಮಗೆ ಒಂದು ಕನ್ಸ್ಟ್ರಕ್ಷನ್ ಇರ್ಬೋದು, ಹಾರ್ನ್ ಇರ್ಬೋದು, ಅಥವಾ ಜಾಸ್ತಿ ಪಾರ್ಟಿ ಅಥವಾ
ಊಫರ್ಗಳು ಉಪಯೋಗಿಸಿ ಮಾಡುವಂಥದ್ದು, ಇದರಿಂದೆಲ್ಲ ಶಬ್ದ ಮಾಲಿನ್ಯ ಜಾಸ್ತಿ ಆಗ್ತದೆ. ಹಾಗೆ ನಾವು ಹೇಳಿದಾಗೆ ಇಯರ್ಫೋನ್ಸ್ ಅಥವಾ ಹೆಡ್ಫೋನ್ಸ್ ಯೂಸ್ ಮಾಡೋದು ಇದು ಕೂಡ ನಮಗೆ ತೊಂದರೆ ಮಾಡುವಂಥದ್ದು. ಜಾಸ್ತಿ ಬಳಕೆ ಮಾಡಿದಾಗ ಅದು ಕೂಡ ಶಬ್ದ ಮಾಲಿನ್ಯಕ್ಕೆ ಒಂದು ಭಾಗವಾಗಿ ಸೇರಿಕೊಳ್ತದೆ. ಹೆಚ್ಚಾಗಿ ಇವಾಗ ಇಯರ್ಫೋನ್ ಹೆಡ್ಫೋನ್ ಬಳಸುವವರೇ ಹೆಚ್ಚಾಗಿದ್ದಾರೆ, ಇದರಿಂದಾಗಿ ಕೂಡ ಕಿವುಡುತನ ಉಂಟಾಗ್ಬೋದು. ಖಂಡಿತ ಜಾಸ್ತಿ ಉಪಯೋಗ ಮಾಡಿದಾಗ ಅದು ನಮ್ಮ ಕಿವಿಯ ಒಳಗಿರುವಂತಹ ಇಯರ್ ಡ್ರಮ್ ಅಥವಾ ಅಲ್ಲಿರುವಂತಹ ನರದ ಮೇಲೆ ಪರಿಣಾಮ ಬೀಳ್ತದೆ. ಇದರಿಂದಾಗಿ ಕಿವುಡುತನ ಆಗ್ಬೋದು, ಇಲ್ಲ ನಮಗೆ ಸಣ್ಣದಾಗಿ ಮಾತಾಡಿದರೆ ಹರಟೆ ಆಗುವಂಥದ್ದು ಅಥವಾ ಕೇಳದೇ ಇರುವಂಥದ್ದು, ಅಥವಾ ಜಾಸ್ತಿ ದಿವಸ ಅದನ್ನು ಬಳಕೆ ಮಾಡಿದಾಗ ಇಲ್ಲಿ ಏನು ಶಬ್ದ ಇಲ್ಲದಿದ್ರು ನಮ್ಮ ಕಿವಿಯಲ್ಲಿ ಏನೋ ಶಬ್ದ ಆದಾಗೆ ಆ ಥರ ಸೆನ್ಸೇಷನ್ಸ್, ಈ ಥರದ್ದೆಲ್ಲ ತೊಂದರೆಗಳು ನಾವು ನೋಡ್ಬೋದು. ಓಕೆ ಡಾಕ್ಟರ್, ಇವಾಗ ವಾಯು ಮಾಲಿನ್ಯಕ್ಕೆ ಸಂಬಂಧಪಟ್ಟ ಕೇಳೋದಾದರೆ ಇವಾಗ ಹೆಚ್ಚಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ ಸಿಟಿ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರೋದಿಲ್ಲ, ಹಳ್ಳಿ ಪ್ರದೇಶದಲ್ಲಿ ಇವಾಗ ಪ್ಲಾಸ್ಟಿಕ್ ಆಗಿರ್ಬೋದು, ಪೇಪರ್ ಎಲ್ಲ ಒಟ್ಟಾಗಿ ಅದಕ್ಕೆ ಬೆಂಕಿ ಕೊಡ್ತಾರೆ. ಇದರಿಂದಾಗಿ ವಾಯು ಮಾಲಿನ್ಯ ಉಂಟಾಗ್ತದೆ, ಅದರಲ್ಲಿ ಪ್ಲಾಸ್ಟಿಕ್ಕು ಕೂಡ ಇರ್ತದೆ. ಇದರಿಂದಾಗಿ ಜನರಿಗೆ ಏನೆಲ್ಲ ಆರೋಗ್ಯ ಸಮಸ್ಯೆ ಬರ್ತದೆ ಅಂತ. ಖಂಡಿತವಾಗಿ ಈಗ ನಾವು ಬರೀ ಪ್ಲಾಸ್ಟಿಕ್ ಅಲ್ಲ, ಬೇರೆ ತ್ಯಾಜ್ಯಗಳನ್ನು ನಾವೀಗ ಗದ್ದೆಗೆ ಕೂಡ ಬೆಂಕಿ ಹಾಕ್ತೇವೆ, ಅದನ್ನು ಸಟಲ್ ಬರ್ನಿಂಗ್ ಅಂತ ಹೇಳ್ತೇವೆ. ಅದು ಒನ್ ಆಫ್ ದ ಈಸಿಯೆಸ್ಟ್ ವೇಸ್ ಟು ಗದ್ದೆಯನ್ನು ಕ್ಲೀನ್ ಮಾಡಲಿಕ್ಕೆ ಸುಲಭ ರೀತಿಯಾಗಿರ್ತದೆ. ಈ ಥರದ್ದೆಲ್ಲ ಮಾಡಿದಾಗ ಈ ಪಾರ್ಟಿಕ್ಯುಲೇಟ್ ಅಂತ ಹೇಳ್ತೇವೆ, ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳ್ತೇವೆ, ಅದು ಸಣ್ಣ ಸಣ್ಣ ಕಣ ಆಗಿ ಗಾಳಿಗೆ ಹೋಗ್ತದೆ. ಗಾಳಿಯಲ್ಲಿ ಈ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಹೋದಾಗ ಅದು ಗಾಳಿ ಬಂದರೆ ಆಚೆ ಹೋಗ್ತದೆ, ಗಾಳಿ ಬರದಿದ್ದರೆ ಅದು ಅಲ್ಲೇ ಇರ್ತದೆ. ಈಗ ಅದಕ್ಕೆ ಇನ್ನೊಂದು ಕಾರಣ ಏನಂತ, ಅಲ್ಲೇ ಇರ್ಲಿಕ್ಕೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ ತಂಪಾದ ವಾತಾವರಣ. ತಂಪಾದ ವಾತಾವರಣ ಇದ್ದಾಗ ಮತ್ತು ಗಾಳಿ ಕಮ್ಮಿ ಇದ್ದಾಗ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಗಾಳಿಯಲ್ಲೇ ಇರ್ತದೆ. ಇದನ್ನು ನಾವು ಸೇವನೆ ಮಾಡಿದಾಗ ಪಾರ್ಟಿಕ್ಯುಲೇಟ್ ಮ್ಯಾಟರ್ 2 ಥರದ್ದಿದೆ. ಪಾರ್ಟಿಕ್ಯುಲೇಟ್ ಮ್ಯಾಟರ್ 10 ಮತ್ತು ಅದನ್ನು ಕೋರ್ಸ್ ಮ್ಯಾಟರ್ ಅಂತ ಹೇಳ್ತೇವೆ. ಅದು ಸ್ವಲ್ಪ ದೊಡ್ಡ ಸೈಜಲ್ಲಿ ಇರ್ತದೆ, ಅಂದರೆ 10 ಮಿಲಿಗ್ರಾಮ್ ಮೈಕ್ರೋಮೀಟರ್ ಅದರ ಗಾತ್ರ ಇರ್ತದೆ. ಇನ್ನೊಂದು ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ಅಂತ ಹೇಳ್ತೇವೆ, ಅದು 2.5 ಮಿಲಿಮೀಟರ್ ಇರುತ್ತೆ. ಅಂದರೆ ಇದು ನಮ್ಮ ಒಂದು ಕೂದಲು ತೆಗೆದ್ರೆ ಅದರ 30 ಭಾಗ ಮಾಡಿದರೆ ಎಷ್ಟು ದೊಡ್ಡದಿರ್ತದೆ ಅಷ್ಟು ಸಣ್ಣದಾಗಿರುವ, ಅಂದ್ರೆ ಕಣ್ಣಿಗೆ ನಮಗೆ ಗೋಚರಿಸೋದಿಲ್ಲ, ನಮಗೆ ಕಾಣೋದಿಲ್ಲ. ಬಟ್ ಅದು ಗಾಳಿಯಲ್ಲಿ ಇರ್ತದೆ. ಅದು ನಾವು ಗಾಳಿಯಲ್ಲಿ ಸೇವನೆ ಮಾಡಿದಾಗ ಸೀದಾ ನಮ್ಮ ಲಂಗ್ಸ್ ಒಳಗಡೆ ಹೋಗಿ ಅಲ್ಲಿ ಸೆಟಲ್ ಆಗುವಂಥದ್ದು. ಇದು ಮೇನ್ ಆಗಿ ಕ್ಯಾನ್ಸರ್ಗೆ ಕಾರಣ ಆಗ್ತದೆ, ಅಥವಾ COPD ಅಂತ ಹೇಳ್ತೇವೆ, ಅಥವಾ ಶ್ವಾಸಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ತೊಂದರೆಗಳಿಗೆ ಕಾರಣವಾಗಿರುವಂಥದ್ದು. ಇದೇ ರೀತಿ ಪ್ಲಾಸ್ಟಿಕ್ ಕೂಡ ಹೌದು. ಪ್ಲಾಸ್ಟಿಕ್ಕಲ್ಲಿ ಬೇರೆ ಬೇರೆ ಕೆಮಿಕಲ್ ಯೂಸ್ ಮಾಡುವ ಕಾರಣ ಅದು ಕೂಡ ಗಾಳಿಯಲ್ಲಿ ಹೋಗಿ ಅದರಿಂದ ಹೆಚ್ಚಾಗಿ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳಿರ್ತವೆ. ಇವಾಗ ಇದರ ಬಗ್ಗೆ ಹೇಳಿದ್ರಿ, ವಾಯು ಮಾಲಿನ್ಯದ ಬಗ್ಗೆ. ಅದೇ ರೀತಿ ಜಲಮಾಲಿನ್ಯ ಮಾಡೋದ್ರಿಂದ ಅದರಲ್ಲಿ ಎಷ್ಟೋ ಜಲಚರಗಳು ಜೀವಿಗಳು ಇರ್ತವೆ, ಅಲ್ಲಿ ಅದಕ್ಕೆ ಏನೆಲ್ಲ ಸಮಸ್ಯೆ ಉಂಟಾಗ್ತದೆ ಅಂತ. ಜಲಚರಗಳಿಗೆ ಸುಮಾರು ಆದಂತಹ ದುಷ್ಪರಿಣಾಮ ಮೇನ್ ಆಗಿ ಅವರಿಗೆ ಆಗುವಂಥದ್ದು ಜಲಚರಕ್ಕೆ, ಯಾಕಂದರೆ ಅದು ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಇರುವಂಥದ್ದು ಕೆಮಿಕಲ್ಗೆ ಅಥವಾ ಪ್ಲಾಸ್ಟಿಕ್ಗಳಿಗೆ. ಸೊ ಅದು ಕೂಡ ಅದನ್ನು ಆಹಾರ ಅಂತ ಸೇವಿಸಿದಾಗ ಅದು ಸತ್ತು ಹೋಗ್ಬೋದು, ಅಥವಾ ಅದರಲ್ಲಿರುವಂತಹ ಕೆಮಿಕಲ್ ಅದರ ದೇಹಕ್ಕೆ ಹೋಗ್ಬೋದು. ಹೀಗೆ ಮಾಡಿದಾಗ ಅಲ್ಲಿರುವಂತಹ ಅದು ಸತ್ತೋದ್ರೆ ಆ ಕೆಮಿಕಲ್ ಫಾರ್ಮ್ ಆಗಿ ಅಲ್ಲಿರುವಂತಹ ನೀರು ಹಾಳಾಗ್ತದೆ, ಬೇರೆ ಜಲಚರಗಳಿಗೂ ಅದು ಸಮಸ್ಯೆ ಆಗ್ತದೆ. ಅಥವಾ ಅದರ ದೇಹದಲ್ಲಿ ಅದು ಏನೇ ಆಗದಿದ್ರೂ ಕೂಡ ಅದು ಹಾಗೆ ಸ್ಟೋರ್ ಆಗಿದ್ದು ಅದನ್ನು ನಾವು ಸೇವನೆ ಮಾಡಿದಾಗ ನಮಗೆ ಅದು ತೊಂದರೆಯಾಗಿ ಪರಿಣಾಮಗೊಳ್ತದೆ. ಎಸ್ ಡಾಕ್ಟರ್, ಇವಾಗ ಮಾಲಿನ್ಯ ನಿಯಂತ್ರಣಕ್ಕೆ ವಿದ್ಯಾರ್ಥಿಗಳು ಏನೆಲ್ಲ ಕ್ರಮ ಕೈಗೊಳ್ಬೋದು ಅಂತ ಅವರ ಶಾಲಾ ಜೀವನದಲ್ಲಿ ಆಗಿರ್ಬೋದು, ಮನೆಯಲ್ಲಿ ಇರುವಾಗ? ವಿದ್ಯಾರ್ಥಿಗಳು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾರೆ ಇದರಲ್ಲಿ. ಯಾಕಂದರೆ ಮೇಯ್ನಾಗಿ ಅವರು ಈ ಇನಿಷಿಯೇಟಿವ್ ತಗೊಳ್ಬೇಕು. ಯಾವ ಥರ ಅಂದರೆ, ನಾನು ಇವತ್ತಿಂದ ಒಂದು ಪ್ಲಾಸ್ಟಿಕ್ ಉಪಯೋಗಿಸೋದಿಲ್ಲ, ಅದರ ಬದಲಿಗೆ ನಾನು ಪೇಪರ್ ಚೀಲವನ್ನು ಉಪಯೋಗಿಸ್ತೇನೆ ಅಥವಾ ಬಟ್ಟೆ ಚೀಲವನ್ನು ಉಪಯೋಗಿಸ್ತೇನೆ, ಈ ಥರ ಒಂದು ಯೋಚನೆಯನ್ನು ಅಥವಾ ಸಂಕಲ್ಪವನ್ನು ಮಾಡಿಕೊಂಡು ಅವರು ದಿನವನ್ನು ಶುರು ಮಾಡಿದರೆ ಅಥವಾ ಒಂದು ಇನಿಷಿಯೇಟಿವ್ ತಗೊಂಡ್ರೆ ಒನ್ ಆಫ್ ದ ಮೇನ್ ಕಾಂಟ್ರಿಬ್ಯೂಟರ್ಸನ್ನು ಕಡಿಮೆ ಮಾಡ್ಬೋದು, ಪ್ಲಾಸ್ಟಿಕ್ಕನ್ನು ತಡೆಗಟ್ಬೋದು. ಅದಲ್ಲದೆ ಹಸಿರನ್ನು ಉಳಿಸೋದು ಮತ್ತು ಬೆಳೆಸೋದು, ಗಿಡ ನಡುವಂಥದ್ದು, ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಉಪಯೋಗ ಮಾಡುವಂಥದ್ದು, ಬಸ್ಸನ್ನು ಉಪಯೋಗ ಮಾಡುವಂಥದ್ದು, ಅಥವಾ
ಆಲ್ಟರ್ನೇಟಿವ್ ಇದನ್ನು ಯೂಸ್ ಮಾಡುವಂಥದ್ದು, ರೂಮಿಂದ ಹೊರಗೆ ಹೋಗ್ತಾ ಲೈಟನ್ನು ಆಫ್ ಮಾಡುವಂಥದ್ದು, ಅದು ಕೂಡ ಒನ್ ಆಫ್ ದ ಫ್ಯಾಕ್ಟರ್ಸ್. ಯಾಕಂದರೆ ನಮಗೆ ಕರೆಂಟ್ ಬರೋದು ಕೋಲಿಂದ. ಹೌದು. ಕೋಲನ್ನು ನಾವು ಬಳಸಬೇಕಾದ್ರೆ ಅಲ್ಲಿ ಸುಮಾರು ಹೊಗೆ ಹೋಗ್ತದೆ, ವಾಯು ಮಾಲಿನ್ಯ ಆಗ್ತದೆ. ಇದನ್ನೆಲ್ಲ ನಾವು ಸೇವ್ ಮಾಡ್ತಾ ಹೋದಾಗ, ಕನ್ಸರ್ವ್ ಮಾಡ್ತಾ ಹೋದಾಗ ಅವರು ಪೂರಕವಾಗಿ ಇರ್ಬೋದು ಈ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೋಸ್ಕರ. ಎಸ್ ಡಾಕ್ಟರ್, ಇವಾಗ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದರೆ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಳ್ಳಿ. ಗಾಳಿ ಅಥವಾ ವಾಯುವಿನ ಗುಣಮಟ್ಟವನ್ನು ನಾವು ಹೇಗೆ ನೋಡ್ತೇವೆ, ಇದಕ್ಕೆ ವಾಯು ಸೂಚ್ಯಂಶಕ ಅಥವಾ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಹೇಳ್ತೇವೆ. ಓಕೆ. ಇದು ನಮಗೆ ಸಂಖ್ಯಾ ರೂಪದಲ್ಲಿ ಏನೇನು ಕೆಮಿಕಲ್ಸ್ ಇದೆ ಅದನ್ನು ತೋರಿಸ್ತದೆ. ಓಕೆ. ಈಗ 0 to 50 ಅಂತ ಹೇಳಿದರೆ ಅದು ಉತ್ತಮವಾದಂತಹ ಗಾಳಿ, ಇದರಿಂದ ಜನರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ನೆಕ್ಸ್ಟ್ 51ರಿಂದ 100 ಇದು ಸ್ವಲ್ಪ ಡಿಸ್ಕಂಫರ್ಟನ್ನು ಉಂಟು ಮಾಡುವಂಥದ್ದು. 101ರಿಂದ ನೆಕ್ಸ್ಟ್ ಬರುವಂತಹದ್ದು ಮಾಡರೇಟ್, ಇದರಲ್ಲಿ ಸೆನ್ಸಿಟಿವ್ ಗ್ರೂಪ್ ಅಂತ ಹೇಳ್ತೇವಲ್ಲ, ಅವರಿಗೆ ಒಂದು ಸ್ವಲ್ಪ ಡಿಸ್ಕಂಫರ್ಟ್ ಆಗುವಂಥದ್ದು ಅಥವಾ ಇಮ್ಯುನೋ ಕಾಂಪ್ರಮೈಸ್ಡ್ ಇರೋರಿಗೆ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ನೆಕ್ಸ್ಟ್ 201ರಿಂದ 300 ಇದು ಸಿವಿಯರ್ ಪೂವರ್ ಅಂತ ಅಥವಾ ಪೂವರ್ ಕ್ಯಾಟಗರಿಗೆ ಹೋಗ್ತದೆ. ಇಲ್ಲಿ ಎಲ್ಲರಿಗೂ ತೊಂದರೆ ಉಂಟಾಗ್ತದೆ. ನೆಕ್ಸ್ಟ್ 301ರಿಂದ 400 ಅಥವಾ 401ರಿಂದ 500 ಇದು ಹಜಾರ್ಡಸ್ ಲೆವೆಲ್ ಅಂತ ಹೇಳ್ತೇವೆ. ಈಗ ನಾವು ಡೆಲ್ಲಿಯಲ್ಲೆಲ್ಲ ನೋಡ್ತಾ ಇರುವಂಥದ್ದು ಹಜಾರ್ಡಸ್ ಲೆವೆಲಲ್ಲಿದೆ. ಇಲ್ಲಿ ಸ್ಮಾಗ್ ಅಂತ ಹೇಳ್ತೇವೆ. ಆಗಲೇ ನಾವು ಹೇಳಿದಾಗೆ ಒಂದು ವೆದರ್ ಕಂಡೀಷನ್, ಜಾಸ್ತಿ ಗಾಳಿ ಇರುವುದಿಲ್ಲ, ಹಾಗೆ ತಂಪಾದ ವಾತಾವರಣ ಇರಬೇಕಾದ್ರೆ ಅದು ಸ್ಮಾಗ್ ಅಂತ ಹೇಳ್ತೇವೆ. ಆ ರೂಪದಲ್ಲಿ ಕೆಳಗೆ ಇರ್ತದೆ, ಅಂದರೆ ಅದು ದಟ್ಟವಾಗಿರ್ತದೆ, ನಮಗೆ ಮುಂದೆ ಇದ್ದು ಏನೂ ಕಾಣಿಸಿಕೊಳ್ಳೋದಿಲ್ಲ. ಇಂತಹ ಪರಿಸ್ಥಿತಿ ಇದ್ದಾಗ ಜನರು ಹೊರಗಡೆ ಹೋಗೋದನ್ನು ನಿಲ್ಲಿಸಬೇಕಾಗ್ತದೆ. ಅಥವಾ ಎಕ್ಸ್ಪೋಜರ್ ಆದರೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳ್ತೇವಲ್ಲ, ಅವೆಲ್ಲ ನಮ್ಮ ದೇಹಕ್ಕೆ ಸೇರುವಂಥದ್ದು ಜಾಸ್ತಿ ಆದಂತಹ ಚಾನ್ಸಸ್ ಇವೆ. ಇದರಿಂದ ಆದಷ್ಟು ಹಾನಿ ಉಂಟಾಗುವಂಥದ್ದು. ಹೃದಯಕ್ಕೆ ಸಂಬಂಧಪಟ್ಟದ್ದು ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಜಾಸ್ತಿ ಜನರು ಅನುಭವಿಸಬಹುದು. ಓಕೆ. ಇವಾಗ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಹೇಳಿದ್ರೆ ಇದನ್ನ ಯಾವ ರೀತಿಯಾಗಿ ಮಾಪನ ಮಾಡ್ತಾರೆ ಅಂತ ಇವಾಗ ನಂಬರ್ಸ್ ಪ್ರಕಾರ? ಅದೇ ಈಗ ಅದರಲ್ಲಿ ಸಲ್ಫರ್ ಡೈಆಕ್ಸೈಡ್ ಇರ್ಬೋದು, ನೈಟ್ರಸ್ ಆಕ್ಸೈಡ್ ಇರ್ಬೋದು, ಅಥವಾ ಕಾರ್ಬನ್ ಮಾನಾಕ್ಸೈಡ್ ಇರ್ಬೋದು, ಈ ಥರದಂತಹ ಕೆಮಿಕಲ್ಸ್ ಅಥವಾ ಪಾರ್ಟಿಕ್ಯುಲೇಟ್ ಮ್ಯಾಟರ್ಗಳನ್ನು ಮುಖ್ಯವಾಗಿ ನೋಡ್ತಾರೆ. ಅದು ಎಷ್ಟಿದೆ ಅದೆಲ್ಲದನ್ನು ಮಿಕ್ಸ್ ಆಗಿ ಮಾಡಿ ಒಂದು ನಂಬರ್ ಮೂಲಕ ತೋರಿಸುತ್ತೆ ನಮಗೆ. ಆದಷ್ಟು ಕಮ್ಮಿ ಇದ್ದಷ್ಟು ಒಳ್ಳೆಯದು ಅಂತ. ಗಾಳಿಯಲ್ಲಿ ಕ್ಲೀನ್ ಇರ್ತದೆ, ಮಾಲಿನ್ಯ ಇಲ್ಲ ಅಂತ ತೋರಿಸುವಂಥದ್ದು. ಜಾಸ್ತಿ ಹೋದಾಗೆ ಮಾಲಿನ್ಯ ಜಾಸ್ತಿ ಇದೆ. ಓಕೆ ಡಾಕ್ಟರ್, ಇವಾಗ ಪರ್ಟಿಕ್ಯುಲೇಟ್ ಮ್ಯಾಟರ್ ಬಗ್ಗೆ ಆವಾಗಲೇ ನೀವು ತಿಳಿಸಿಕೊಟ್ರಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ? ಮೊದಲೇ ಹೇಳಿದಾಗೆ ಪಾರ್ಟಿಕ್ಯುಲೇಟ್ ಮ್ಯಾಟರಲ್ಲಿ 2 ರೀತಿ ಇದೆ. PM10 ಅಂತ ಹೇಳ್ತೇವೆ, ಅದು ಕೋರ್ಸ್ ಮ್ಯಾಟರ್. PM2.5 ಅಂತ ಹೇಳ್ತೇವೆ, ಇದು ಆಗಲೇ ಹೇಳಿದಾಗೆ ನಮ್ಮ ಕೂದಲಿನ 30 ಭಾಗ ಮಾಡಿದರೆ ಎಷ್ಟು ಇರ್ತದೆ ಅಷ್ಟು ಸಣ್ಣ ಇರುವಂತಹ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳ್ತೇವೆ. ಇದು ಜಾಸ್ತಿ ಎಕ್ಸ್ಪೋಜರ್ ಆದಾಗ ನಮ್ಮ ದೇಹದಲ್ಲಿ ಅಥವಾ ನಮಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಮ್ಮಿ ಆಗ್ತದೆ. ಒಂದು ಅಧ್ಯಯನದ ಪ್ರಕಾರ ಪ್ರೊಲಾಂಗ್ಡ್ ಎಕ್ಸ್ಪೋಜರಿಂದಾಗಿ 5ರಿಂದ 10 ವರ್ಷ ತನಕ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಮ್ಮಿ ಆಗ್ತದೆ. ಈಗ ಒಬ್ಬ ಮನುಷ್ಯ 60 ವರ್ಷ ಬದುಕುದಿದ್ರೆ ಅವನ ಜೀವಿತಾವಧಿ 5ರಿಂದ 10 ವರ್ಷ ಕಮ್ಮಿ ಆಗ್ತದೆ ಜಾಸ್ತಿ ಎಕ್ಸ್ಪೋಜರ್ ಆದಾಗ. 2009ರಿಂದ 19 ತನಕ ಈ ಥರ ನೋಡಿದಾಗ ಸಾಧಾರಣ 1.5 ಲಕ್ಷ ಜನರು ಒಂದು ವರ್ಷದಲ್ಲಿ ವಾಯು ಮಾಲಿನ್ಯ ಸಂಬಂಧಪಟ್ಟಂತಹ ತೊಂದರೆಗಳಿಂದ ಸಾಯ್ತಾ ಇದ್ದಾರೆ. ಓಕೆ ಡಾಕ್ಟರ್, ಇವಾಗ ಸರ್ಕಾರ ಮಾಲಿನ್ಯ ನಿಯಂತ್ರಣ ಮಾಡಲಿಕ್ಕೆ ಯಾವೆಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಅಂತ? ಸರ್ಕಾರ ಈಗ ಸುಮಾರು ಯೋಜನೆಗಳನ್ನು ಅಥವಾ ಪಾಲಿಸೀಸನ್ನು ತಂದಿದೆ. ಸುಮಾರು ಬಾಡೀಸ್ಗಳನ್ನು ಅದಕ್ಕೋಸ್ಕರ ನೇಮಕ ಮಾಡಿಕೊಂಡಿದೆ. ಈ ಎಲ್ಲ ಸಂಸ್ಥೆಗಳು ಕೂಡ ಪರ್ಟಿಕ್ಯುಲರ್ ಒಂದು ವಿಷಯದ ಮೇಲೆ ಕೆಲಸ ಮಾಡುವಂಥದ್ದು. ಈಗ ಇಂಡಸ್ಟ್ರಿ ಸಂಬಂಧಪಟ್ಟಂಥದ್ದಾದರೆ ಅದರಿಂದ ಹೊರಬರುವಂತಹ ತ್ಯಾಜ್ಯವನ್ನು ಯಾವ ಥರ ಅದು ಹೊರಗೆ ಹಾಕಬೇಕು, ಇದಕ್ಕೆ ಬೇಕಾದಂಥ ಗೈಡ್ಲೈನ್ಸ್ ಕೊಡುವಂಥದ್ದು, ಅದು ಕರೆಕ್ಟಾಗಿ ಫಾಲೋ ಮಾಡ್ತಿದ್ದಾರೆ ಅಂತ ಇನ್ಸ್ಪೆಕ್ಷನ್ ಮಾಡುವಂಥದ್ದು, ಮಾಡದಿದ್ದಲ್ಲಿ ಅವರಿಗೆ ಫೈನ್ ಹಾಕುವಂಥದ್ದು, ಈ ಥರದ್ದೆಲ್ಲ ಗೌರ್ಮೆಂಟ್ ಮಾಡ್ತಾ ಇದೆ. ಅದೇ ಥರ ಜನರು ಕೂಡ ಈಗ ಮುಂದೆ ಬಂದು ಅವರು ಕೂಡ ಇದಕ್ಕೆ ಭಾಗವಹಿಸಬೇಕು. ಇದು ನಮ್ಮ ಹೊಣೆ, ಸರ್ಕಾರದ ಹೊಣೆ, ಎಲ್ಲರದ್ದು ಹೊಣೆ ಆಗಿರ್ತದೆ. ಎಲ್ಲರೂ ಸೇರಿ ಇದಕ್ಕೆ ಕೆಲಸ ಮಾಡಿದರೆ ಮಾತ್ರ ನಮಗೆ ಈ ಮಾಲಿನ್ಯವನ್ನು ಕಮ್ಮಿ ಮಾಡ್ಬೋದು.
ಬರೀ ಗೌರ್ಮೆಂಟ್ ಮಾತ್ರ ಮಾಡಬೇಕು ಅಂತ ಹೇಳಿದರೆ ಆಗೋದಿಲ್ಲ. ನಾವು ಕೂಡ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕಾಗ್ತದೆ. ನಾವು ಯಾವ ಥರ ಕಾಂಟ್ರಿಬ್ಯೂಟ್ ಮಾಡೋದು ಅಂತ ಹೇಳಿದರೆ ಆದಷ್ಟು ಕಮ್ಮಿ ವಾಹನಗಳನ್ನು ಉಪಯೋಗ ಮಾಡುವಂಥದ್ದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡುವಂಥದ್ದು, ಸಸ್ಟೈನೇಬಲ್ ಎನರ್ಜಿನ ಯೂಸ್ ಮಾಡುವಂಥದ್ದು, ಸೋಲಾರನ್ನು ಯೂಸ್ ಮಾಡುವಂಥದ್ದು, ಆದಷ್ಟು ಗಿಡ ಮರಗಳನ್ನು ಬೆಳೆಸುವಂಥದ್ದು, ತ್ಯಾಜ್ಯವನ್ನು ಹೊರಗೆ ಎಸೆಯದೇ ಇರುವಂಥದ್ದು, ಈ ಥರದ್ದೆಲ್ಲ ನಾವು ನಮ್ಮ ಮನೆಯಲ್ಲಿ ಮಾಡ್ಬೋದು. ನಮ್ಮ ಮನೆ ಒಳಗಡೆ ಮಾತ್ರ ಅಲ್ಲ, ಹೊರಗಡೆ ಬಂದಾಗ ಕೂಡ ನಾವು ಅದನ್ನು ಪಾಲಿಸಿದರೆ ಈ ಮಾಲಿನ್ಯವನ್ನು ತಡೆಗಟ್ಟಬಹುದು. ಎಸ್ ಡಾಕ್ಟರ್, ಇವಾಗ ನಾವು ರೆಡ್ಯೂಸ್, ರೀಯೂಸ್, ರೀಸೈಕಲ್ ಅನ್ನುವಂಥದ್ದು, ನಾವು ಮಾಲ್ಗಳಲ್ಲಿ ಇವಾಗ ಬಟ್ಟೆ ತಗೊಳ್ಳುವಾಗ ಅಲ್ಲಿ ಒಂದು ಪೇಪರ್ ಚೀಲ ಕೊಡ್ತಾರೆ, ಅದರಲ್ಲಿ ಬರೆದಿರ್ತದೆ. ಅದೇ ರೀತಿ ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ಬರೆದಿರ್ತಾರೆ. ಎಲ್ಲ ಕಡೆ ಪರಿಸರ ಕಾಳಜಿ ಇರುವಂಥ ಒಂದು ಸಂಸ್ಥೆ ಅಲ್ಲಿ ಎಲ್ಲ ಬರೆದಿರ್ತಾರೆ. ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ ಅಂತ? ಮುಖ್ಯವಾಗಿ ರೆಡ್ಯೂಸ್ ಅಂತ ಹೇಳಿದರೆ ಕಡಿಮೆ ಮಾಡುವಂಥದ್ದು. ಈಗ ಪ್ಲಾಸ್ಟಿಕ್ಕನ್ನು ಉಪಯೋಗನೇ ಮಾಡೋದಿಲ್ಲ ಅಂತ ಹೇಳುವಂಥದ್ದು, ಅಥವಾ ವಾಹನ ನಾನು ಹತ್ತಿರ ಇದ್ದರೆ ನಾನು ನಡ್ಕೊಂಡು ಹೋಗ್ತೇನೆ, ಹೌದು, ನಾನು ನನ್ನದೇ ಚೀಲವನ್ನು ತಗೊಂಡು ಹೋಗ್ತೇನೆ, ಅಲ್ಲಿಂದ ಪ್ಲಾಸ್ಟಿಕ್ ತಗೊಳ್ಳೋದಿಲ್ಲ, ಹೌದು, ಈ ಥರದಲ್ಲೆಲ್ಲ ನಾವು ರೆಡ್ಯೂಸ್ ಮಾಡ್ಬೋದು. ಅಥವಾ ನಾವು ಉಪಯೋಗಿಸುವಂತಹ ಕರೆಂಟ್ ಇರ್ಬೋದು, ನೀರು ವೇಸ್ಟ್ ಮಾಡದೇ ಇರ್ಬೋದು, ಇವೆಲ್ಲ ನಾವು ರೆಡ್ಯೂಸ್ ಮಾಡುವಂಥದ್ದು. ಹೌದು. ರಿಯೂಸ್ ಅಂತ ಹೇಳಿದರೆ ಈಗ ನಮ್ಮಲ್ಲಿ ಏನಾದರೂ ಒಂದು ಪಾತ್ರೆ ಇದ್ದರೆ ಅಥವಾ ಒಂದು ಸ್ಟೀಲ್ ಬಾಟ್ಲಿ ಇದ್ದರೆ ಅದನ್ನೇ ಮತ್ತೆ ಮತ್ತೆ ಯೂಸ್ ಮಾಡುವಂಥದ್ದು. ಓಕೆ. ಅಥವಾ ಬೇರೆ ಬ್ಯಾಗ್ ಇದ್ದರೆ, ಪ್ಲಾಸ್ಟಿಕ್ ಬ್ಯಾಗ್ ಇದ್ದರೆ ಅದನ್ನೇ ಮತ್ತೆ ನಾವು ಅಂಗಡಿಗೆ ಹೋಗ್ಬೇಕಾದ್ರೆ ತೊಗೊಂಡೋಗಿ ಅದರಲ್ಲಿ ಸಾಮಾನು ತರುವಂಥದ್ದು. ಮತ್ತು ರೀಸೈಕಲ್ ಅಂತ ಹೇಳುವಂಥದ್ದು, ಈಗ ಯಾವುದಾದ್ರೂ ವಸ್ತು ಇದ್ದರೆ ಅದನ್ನು ಹಾನಿಯಾಗದಂತೆ ಯಾವ ಥರ ಮತ್ತೆ ಪುನರ್ಬಳಕೆ ಮಾಡ್ಬೋದು, ಅದನ್ನು ರೀಸೈಕಲ್ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, ಇವಾಗ ವಾಯು ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ತಕ್ಷಣದ ಸರಳ ಕ್ರಮಗಳು ಏನು ಅಂತ? ಒಂದನೇದಾಗಿ ವಾಯು ಮಾಲಿನ್ಯಕ್ಕೆ ನಾವೀಗ ಇಂಡಸ್ಟ್ರಿಯಿಂದ ಹೊರಗೆ ಹಾಕುವಂತಹ ಕೆಮಿಕಲ್ಸನ್ನು ನಾವು ಕರೆಕ್ಟಾಗಿ ನೋಡ್ತಾ ಇರಬೇಕು. ಈ ಕಂಪನೀಸ್ ಕೂಡ ಅದನ್ನು ಫಾಲೋ ಮಾಡ್ತಾ ಇದೆಯಾ ಅಂತ ಸಡನ್ನಾಗಿ ಚೆಕ್ ಮಾಡುವಂಥದ್ದು. ಹೌದು. ಅದೇ ಥರ ವೇಸ್ಟ್ಗಳನ್ನು ಬರ್ನ್ ಮಾಡದೇ ಇರುವಂಥದ್ದು. ನಾವೀಗ ಆಗಲೇ ಮಾತಾಡಿದಾಗೆ ಕಸಕ್ಕೆ ನಾವು ಬೆಂಕಿ ಹಾಕ್ತೇವೆ, ಸಟಲ್ ಬರ್ನಿಂಗ್ ಮಾಡ್ತೇವೆ. ಇದನ್ನೆಲ್ಲ ನಾವು ಮಾಡದೇ ಇದ್ದರೆ ನಾವು ವಾಯು ಮಾಲಿನ್ಯವನ್ನು ಕಮ್ಮಿ ಮಾಡ್ಬೋದು, ತಡೆಗಟ್ಬೋದು. ಓಕೆ. ಇವಾಗ ರಾಷ್ಟ್ರೀಯ ಮಾಲಿನ್ಯ ದಿನದ ಪ್ರಮುಖ ಸಂದೇಶ ಏನು ಅಂತ ಈ ಬಾರಿದಾಗಿರ್ಬೋದು, ಒಟ್ಟಿನಲ್ಲಿ ಜನರಿಗೆ ಹೇಳೋದಾದ್ರೆ? ಪ್ರಕೃತಿಗೆ ನಾವು ಮಾಡುವಂಥ ಹಾನಿಯನ್ನು ಕಮ್ಮಿ ಮಾಡಬೇಕು ಅಂತ ಹೇಳುವಂಥದ್ದು, ಅದನ್ನು ಯಾವ ಥರ ಮಾಡ್ಬೋದು ಅಂತ ಹೇಳುವಂಥದ್ದು, ಇದು ನಮ್ಮೆಲ್ಲರ ಜವಾಬ್ದಾರಿ. ಹೇಗೆ ನಾವು ಇದಕ್ಕೆ ಕೈ ಜೋಡಿಸಿಕೊಂಡು ಮುಂದೆ ನಡಿಬೇಕು, ಅದು ಈ ವಾಯು ಅಥವಾ ರಾಷ್ಟ್ರೀಯ ಮಾಲಿನ್ಯ ದಿನದ ಪ್ರಾಮುಖ್ಯತೆ. ಅದನ್ನು ಜನರಿಗೆ ತಿಳಿಸುವಂಥದ್ದು, ಅಥವಾ ಅದರಲ್ಲಿ ನಾವು ಕೂಡ ಭಾಗಿಯಾಗಿ ಯಾವ ಥರ ಎಲ್ಲ ಮಾಡ್ಬೋದು, ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡ್ರೆ ಈ ಥರ ಮಾಲಿನ್ಯವನ್ನು ನಾವು ತಡೆಗಟ್ಬೋದು ಅಂತ ಹೇಳುವಂಥದ್ದು ಮುಖ್ಯ ಉದ್ದೇಶ ಆಗಿರ್ತದೆ. ಓಕೆ ಡಾಕ್ಟರ್, ಇವಾಗ ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂಥದ್ದು ಚಿಕ್ಕ ಮಕ್ಕಳಲ್ಲಿ, ಅದೇ ರೀತಿ ಹಿರಿಯರಲ್ಲಿ, 60 ವರ್ಷ ಮೇಲ್ಪಟ್ಟವರಲ್ಲಿ, ಇದು ಮಾಲಿನ್ಯ ಇವರ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತದೆ ಅಂತ? ಸಣ್ಣ ಮಕ್ಕಳಲ್ಲಿ ಇನ್ನೂ ಇಮ್ಯುನಿಟಿ ಬೆಳೆದಿರಲ್ಲ. ಹೌದು. ಅದೇ ಥರ ಪ್ರಾಯ ಆದವರಲ್ಲಿ ಇಮ್ಯುನಿಟಿ ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ. ಏನೇ ಏರುಪೇರು ಆದಾಗ, ಈಗ ನಮಗೆ ಬೆಳಗ್ಗೆ ತುಂಬ ಚಳಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ, ಮಂಗಳೂರಲ್ಲಿ ಕೂಡ ಅದೇ ಥರ ಮಧ್ಯಾಹ್ನ ತುಂಬ ಬಿಸಿ ಇರ್ತದೆ. ಈ ಥರ ಚೇಂಜ್ ಆದಾಗ ಅವರು ಬೇಗ ರೋಗ ಬರುವಂಥದ್ದು ಇರ್ಬೋದು, ಅಥವಾ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಇರ್ತದೆ. ಅದೇ ಥರ ಮಕ್ಕಳಲ್ಲಿ ಈಗ ಗಾಳಿಯಿಂದ ಆಗಿರ್ಬೋದು, ಅಥವಾ ವಯಸ್ಕರಲ್ಲೂ ಇರ್ಬೋದು, ಬೇರೆ ಬೇರೆ ಅಂಶಗಳಿಂದಾಗಿ ಈ ಮಾಲಿನ್ಯದಿಂದಾಗಿ ರೋಗದ ಮೇಲೆ ಪರಿಣಾಮ ಬೀಳುವುದು ಸುಲಭವಾಗಿರ್ತದೆ, ಬೇಗ ಅವರಿಗೆ ತೊಂದರೆ ಆಗ್ತದೆ ಅಂತ. ಓಕೆ. ಇವಾಗ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ವಾಯು ಮಾಲಿನ್ಯ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಇದಕ್ಕೆ ಪ್ರಮುಖ ಕಾರಣಗಳು ಏನಾಗಿರ್ಬೋದು ಅಂತ? ಪಾರ್ಟಿಕ್ಯುಲೇಟ್ ಮ್ಯಾಟರ್, ಅಥವಾ ಈಗ ವಾಹನ ಇರ್ಬೋದು, ವಾಹನ ಜಾಸ್ತಿ ಇರುವಂಥದ್ದು, ಟ್ರಾಫಿಕ್ ಜಾಮ್ ಇರ್ಬೋದು, ಅಥವಾ ಇಂಡಸ್ಟ್ರೀಸ್ ಜಾಸ್ತಿ ಆಗ್ತಾ ಇದೆ, ಎಕನಾಮಿಕ್ ಗ್ರೋತ್ ಆಗ್ತಾ ಇದೆ. ಹೌದು. ಇಂಡಸ್ಟ್ರೀಸ್ ಜಾಸ್ತಿ ಆಗುವಾಗ ಜಾಸ್ತಿ ಜನರು ಮೂವ್ ಆಗ್ತಾರೆ ಸಿಟಿಗೆ, ಅವರಿಗೆ ವಸತಿ ಬೇಕಾಗ್ತದೆ, ಕನ್ಸ್ಟ್ರಕ್ಷನ್ ಜಾಸ್ತಿ ಆಗ್ತದೆ, ಅದಕ್ಕೋಸ್ಕರ ಲಾರಿಗಳು ಜಾಸ್ತಿ ಓಡಾಡುವಂಥದ್ದು, ಶಬ್ದ ಮಾಲಿನ್ಯ ಹಾಗೆ ಇರ್ತದೆ. ಅದರಿಂದ ಬರುವಂಥ ಹೊಗೆ ಅದು ಕೂಡ ವಾಯು ಮಾಲಿನ್ಯಕ್ಕೆ ಕಾರಣ ಆಗ್ತದೆ. ಅಲ್ಲಿರುವಂತಹ ವೇಸ್ಟ್ಗಳನ್ನು ಕರೆಕ್ಟಾಗಿ ನಾವು ಡಿಸ್ಪೋಸ್ ಮಾಡದಿದ್ರೆ ಅದು ಮಣ್ಣಿಗೆ ಅಥವಾ ಭೂಮಿಯನ್ನು ಮಲಿನಗೊಳಿಸ್ತದೆ. ಅದು ನೀರಿಗೆ ಹೋಗಿ ಸೇರಿದಾಗ ನೀರನ್ನು ಮಲಿನಗೊಳಿಸ್ತದೆ. ಇದಕ್ಕೆಲ್ಲ ನಾವು ಸಸ್ಟೈನಬಿಲಿಟಿಯನ್ನು ಮೈಂಡಲ್ಲಿ ಇಟ್ಕೊಂಡು ಡೆವಲಪ್ಮೆಂಟ್ ಮಾಡಬೇಕಾಗುವಂಥದ್ದು. ಓಕೆ ಡಾಕ್ಟರ್, ಇವಾಗ ಜಲ ಮಾಲಿನ್ಯದಿಂದ ಪ್ರಮುಖವಾಗಿ ಜನರಿಗೆ ಏನೆಲ್ಲ ಆರೋಗ್ಯ ಸಮಸ್ಯೆ ಬರ್ತದೆ ಅಂತ?
ಜಲಮಾಲಿನ್ಯ ಪ್ರಮುಖವಾಗಿ ನಮಗೆ ಹೊಟ್ಟೆ ಸಂಬಂಧಪಟ್ಟಂಥದ್ದು ಹೌದು, ಅದು ಮುಖ್ಯವಾಗಿರ್ತದೆ. ಓಕೆ. ನಾವು ಕುಡಿದಂಥದ್ದು ಹೊಟ್ಟೆಗೆ ಹೋಗಿ ಸೇರಿ ಅಲ್ಲಿಂದ ಮತ್ತೆ ಬೇರೆ ಬೇರೆ ಅಂಗಕ್ಕೆ ಹೋಗೋ ಕಾರಣ ಬೇರೆ ಬೇರೆ ಅಂಗದಲ್ಲಿ ಈಗ ಚರ್ಮಕ್ಕೆ ಸಂಬಂಧಪಟ್ಟದ್ದಂಥದ್ದು ಇರ್ಬೋದು, ಕಣ್ಣಿಗೆ ಸಂಬಂಧಪಟ್ಟದ್ದು ಇರ್ಬೋದು, ನರಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಕಿಡ್ನಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕೂಡ ಕಾಣಿಸ್ಕೋಬೋದು. ಮೂತ್ರಕೋಶ ಅಥವಾ ರೀಪ್ರೊಡಕ್ಟಿವ್ ಸಿಸ್ಟಮ್, ಇದರಿಂದ ಮುಂದಿನ ಪೀಳಿಗೆಗಳು, ಈಗ ಗರ್ಭಿಣಿಯರು ಏನಾದರೂ ಆ ಥರದ ಮಲಿನಗೊಂಡಂತಹ ಆಹಾರವನ್ನು ಅಥವಾ ನೀರನ್ನು ಸೇವಿಸಿದಾಗ ಅದು ಸ್ಪಾಂಟೇನಿಯಸ್ ಅಬಾರ್ಷನ್ ಕೂಡ ಆಗ್ಬೋದು, ಅಥವಾ ಹುಟ್ಟುವಂತಹ ಮಕ್ಕಳಲ್ಲಿ ಸಮಸ್ಯೆ ಆಗ್ಬೋದು, ಬೇಗ ಡೆಲಿವರಿ ಆಗುವಂಥದ್ದು, ಪ್ರೀ ಟರ್ಮ್ ಡೆಲಿವರಿ ಅಂತ ಹೇಳ್ತೇವೆ, ಮಕ್ಕಳಲ್ಲಿ ಈ ಥರ ಸಮಸ್ಯೆಗಳೆಲ್ಲ ಕಾಣ್ಬೋದು. ಓಕೆ. ಇವಾಗ ನಗರ ಪ್ರದೇಶಗಳಲ್ಲಿ ಏನಂತ ಹೇಳಿದರೆ ಹೆಚ್ಚಾಗಿ ಶುದ್ಧ ನೀರಿಗಿಂತ ಹೆಚ್ಚಾಗಿ ಕಲುಷಿತ ನೀರೇ ಬರುವಂಥದ್ದು. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಕಲುಷಿತ ನೀರಿಂದ ಏನೆಲ್ಲ ಆರೋಗ್ಯ ಸಮಸ್ಯೆ ಬರ್ತದೆ ಮೇಜರ್ ಆಗಿ ಅಂತ? ಮೇಜರ್ ಆಗಿ ನಮಗೆ ಅದು ಕ್ಲೋರಿನೇಟ್ ಆಗದಿದ್ದರೆ, ಡೈರೆಕ್ಟ್ ಸಪ್ಲೈ ಆದರೆ ಅದರಲ್ಲಿ ಕಲುಷಿತಾಂಶಗಳು ಜಾಸ್ತಿ ಇರುವಂಥದ್ದು. ಅದನ್ನು ಕ್ಲೋರಿನೇಟ್ ಮಾಡಿದಾಗ ಥ್ರೂ ಮುನ್ಸಿಪಲ್ ಬರ್ತದಲ್ಲ, ಅದರಲ್ಲಿ ಕೂಡ ನಾವು ಯೂಸ್ ಮಾಡುವ ಮೊದಲು ಅದನ್ನು ಫಿಲ್ಟರ್ ಮಾಡಬೇಕು, ಕುದಿಸಬೇಕು. ಸೊ ದಟ್ ನಾವು ಅದರಲ್ಲಿರುವಂತಹ ಕಲುಷಿತಾಂಶ ಅಥವಾ ಕೆಮಿಕಲ್ಸ್ ಅಥವಾ ಯಾವುದೇ ರಾಸಾಯನಿಕ ವಸ್ತು ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಅದನ್ನು ನಾವು ತಡೆಗಟ್ಬೋದು ನಮ್ಮ ದೇಹವನ್ನು ಸೇರೋದಕ್ಕಿಂತ. ಓಕೆ. ಇವಾಗ ಮಣ್ಣಿನ ಮಾಲಿನ್ಯದಿಂದಾಗಿ ಆಹಾರದ ಗುಣಮಟ್ಟ ಏನಾದರೂ ಕಡಿಮೆ ಆಗ್ತದಾ? ಅದೇ ರೀತಿ ಇದರಿಂದಾಗಿಯೇ ಸಪ್ರೇಟಾಗಿ ಆರೋಗ್ಯ ಸಮಸ್ಯೆ ಬರ್ತದಾ ಅಂತ? ಖಂಡಿತ. ನಾವೀಗ ಆರೋಗ್ಯ ಮಣ್ಣಿನಿಂದ ಅದರಲ್ಲಿರುವ ಫಲವತ್ತತೆ ಹೋದಾಗ ಹೌದು, ನಮಗೆ ಸಿಗುವಂಥ ಆಹಾರ ಪದಾರ್ಥ ಇರ್ಬೋದು ಅಥವಾ ತರಕಾರಿ ಇರ್ಬೋದು, ಎಲ್ಲದೂ ಕೂಡ ಅದರಲ್ಲಿ ಬೇಕಾದಂಥ ಪೌಷ್ಟಿಕಾಂಶ ನಮಗೆ ಸಿಗೋದಿಲ್ಲ. ಇದರಿಂದ ಕೂಡ ನಮಗೆ ಆರೋಗ್ಯದಲ್ಲಿ ಏರುಪೇರು ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗೆ ಈ ತರಕಾರಿಯಿಂದ ನಮಗೆ ನಮ್ಮ ದೇಹಕ್ಕೆ ಕೂಡ ವಿಷದ ಅಂಶ ಹೋಗಿ ಸೇರ್ಬೋದು. ಹೌದು, ಅದರಿಂದ ಕೂಡ ನಮಗೆ ಸಮಸ್ಯೆ ಎದುರಾಗ್ತದೆ. ಸೊ ಮಣ್ಣು ಮಾತ್ರ ಅಲ್ಲ, ಅದರೊಟ್ಟಿಗೆ ನೀರು ಕೂಡ ಕಲುಷಿತ ಆಗ್ತದೆ. ಸೊ ಆ ರಾಸಾಯನಿಕ ಪದಾರ್ಥವನ್ನು ನಾವು ಮಣ್ಣಿಗೆ ಹಾಕೋ ಬದಲು ಆಲ್ಟರ್ನೇಟ್ ಸೋರ್ಸಸ್, ಅಂದರೆ ಈಗ ಆರ್ಗ್ಯಾನಿಕಲಿ ಅದನ್ನು ಹೇಗೆ ಬೆಳಿಬೋದು, ಯಾವ ಥರ ಉಪಯೋಗ ಮಾಡ್ಬೋದು, ಅದರ ಕಡೆಗೆ ಜಾಸ್ತಿ ಗಮನ ಹರಿಸಬೇಕು. ನಾವು ನಮ್ಮ ಮನೆಗೆ ಬೇಕಾದಂಥ ತರಕಾರಿಯನ್ನು ಮನೆಯಲ್ಲೇ ಬೆಳೆದ್ರೆ ಒಳ್ಳೆಯದು. ಯಾಕಂದ್ರೆ ನಮಗೆ ಗೊತ್ತಿರ್ತದೆ ನಾವು ಏನು ಹಾಕಿದ್ದೇವೆ, ಏನು ಮಾಡಿದ್ದೇವೆ ಅಂತ. ಓಕೆ ಡಾಕ್ಟರ್, ಇವಾಗ ಶಬ್ದ ಮಾಲಿನ್ಯದಿಂದಾಗಿ ದೈಹಿಕ ಹಾಗೂ ಮಾನಸಿಕವಾಗಿ ಏನೆಲ್ಲ ಆರೋಗ್ಯ ಸಮಸ್ಯೆ ಬರ್ತದೆ ಅಂತ? ಮೇಯ್ನಾಗಿ ನಮಗೆ ದೈಹಿಕವಾಗಿಯೂ ಮಾನಸಿಕವಾಗಿ ಎರಡೂ ರೀತಿಯಾದಂಥ ಸಮಸ್ಯೆ ಕಾಣ್ತದೆ. ಮಾನಸಿಕವಾಗಿ ನಮಗೆ ತೊಂದರೆ ಕಂಡುಕೊಂಡಲ್ಲಿ ಅದು ದೈಹಿಕವಾಗಿ ಕೂಡ ಪರಿಣಾಮ ಬೀಳ್ತದೆ. ನಿದ್ದೆ ಬರದೇ ಇರುವಂಥದ್ದು, ನಿದ್ರಾಹೀನತೆ, ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು, ಇವು ಮೂಲ ಕಾರಣ ಆಗಿರ್ತದೆ. ಈ ಮೂಲದಿಂದಾಗಿ ಬೇರೆ ಬೇರೆ ರೋಗಗಳು, ದೇಹದಲ್ಲಿ ಏರುಪೇರು, ಹಾರ್ಮೋನಲ್ ಚೇಂಜಸ್ ಇರ್ಬೋದು, ನಿದ್ದೆ ಸರಿಯಾಗದಿದ್ದಾಗ ಒಬೆಸಿಟಿ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಈ ಥರದ ಸಮಸ್ಯೆಗಳೆಲ್ಲ ಕಾಣಿಸ್ಕೊಳ್ತದೆ. ಇದನ್ನು ನಾವು ಆದಷ್ಟು ಈ ಶಬ್ದ ಮಾಲಿನ್ಯವನ್ನು ಕಮ್ಮಿ ಮಾಡಿದಲ್ಲಿ ಶಾಂತತೆಯನ್ನು ಜಾಸ್ತಿ ಮಾಡ್ಬೋದು, ನಮ್ಮ ದೇಹವನ್ನು ಕಾಪಾಡ್ಬೋದು. ಮನಸ್ಸು ಶಾಂತವಾಗಿ ಕರೆಕ್ಟಾಗಿದ್ದಾಗ ನಮ್ಮ ದೇಹ ಸರಿಯಾಗಿರ್ತದೆ. ಸೊ ಈ ಥರ ಸಮಸ್ಯೆಗಳೆಲ್ಲ ನಾವು ಕಾಣ್ಬೋದು. ಓಕೆ. ಮಾಲಿನ್ಯದಿಂದ ಉಂಟಾಗುವ ಸಮಸ್ಯೆಗಳನ್ನು ತಡೆಗಟ್ಟಲಿಕ್ಕೆ ಸಾಮಾನ್ಯ ಜನರು ಏನೆಲ್ಲ ಕ್ರಮ ಕೈಗೊಳ್ಬೋದು ಅಂತ? ನಾವು ಈಗಲೇ ಹೇಳಿದಾಗೆ ರಿಡ್ಯೂಸ್, ರಿಯೂಸ್, ರೀಸೈಕಲ್ ಮಾಡುವಂಥದ್ದು. ಓಕೆ. ನಾವೀಗ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ವಾಹನಗಳ ಉಪಯೋಗವನ್ನು ರಿಡ್ಯೂಸ್ ಮಾಡುವಂಥದ್ದು, ಕಾರ್ ಪೂಲಿಂಗ್ ಮಾಡುವಂಥದ್ದು, ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡುವಂಥದ್ದು, ಸೈಕಲ್ ಅಥವಾ ಆಲ್ಟರ್ನೇಟಿವ್ ಸೋರ್ಸಸ್ ಯಾವುದಿದೆ ಅದನ್ನು ಯೂಸ್ ಮಾಡುವಂಥದ್ದು. ಓಕೆ. ಅದೇ ಥರ ರಿಯೂಸ್ ಮಾಡುವಂಥದ್ದು. ನಮ್ಮಲ್ಲಿ ಯಾವುದೆಲ್ಲ ವಸ್ತುಗಳಿದೆ, ಸವಲತ್ತುಗಳಿವೆ, ಅದನ್ನು ಯಾವ ರೀತಿ ನಮಗೆ ಪುನರ್ಬಳಕೆ ಮಾಡಲಿಕ್ಕಾಗ್ಬೋದು ಅಂತ ಯೋಚನೆ ಮಾಡಿಕೊಂಡು ಅದರ ಪುನರ್ಬಳಕೆ ಮಾಡಿದಷ್ಟು ಒಳ್ಳೆಯದು. ಈಗ ಬೇಕಾದರೆ ನಮ್ಮ ಮನೆಯಲ್ಲಿರುವಂತಹ ನೀರು ಒಂದು ಸಲ ಉಪಯೋಗಿಸಿದ್ದನ್ನು ಡೈರೆಕ್ಟ್ ಹಾಗೆ ವೇಸ್ಟ್ ಮಾಡೋದಕ್ಕಿಂತ ಗಿಡಕ್ಕೆ ಹಾಕುವಂಥದ್ದು, ಬೇರೆ ಯಾವ ಥರ ಅದನ್ನು ಯೂಸ್ ಮಾಡಲಿಕ್ಕಾಗ್ತದೆ. ಅಥವಾ ಇವಾಗ ನಮ್ಮಲ್ಲಿರುವಂತಹ ಹಳೆ ಬಟ್ಟೆಗಳನ್ನು ಕ್ಲಾತ್ ಬ್ಯಾಗ್ ಆಗಿ ಯೂಸ್ ಮಾಡ್ಬೋದು, ಅಥವಾ ಅದನ್ನು ಡೈರೆಕ್ಟಾಗಿ ವೇಸ್ಟ್ ಮಾಡೋದಕ್ಕಿಂತ, ಯಾಕಂದರೆ ಅದಕ್ಕೂ ಕೂಡ ಕೆಮಿಕಲ್ ಹಾಕಿರ್ತಾರೆ, ಅದು ಮತ್ತೆ ಹೋಗಿ ನಮ್ಮ ಮಣ್ಣನ್ನು ಸೇರ್ತದೆ, ಡಿಕಂಪೋಸ್ ಆಗೋದು ಲೇಟ್ ಆಗ್ತದೆ. ಅಥವಾ ಅದು ಯಾವುದಾದ್ರೂ ಪ್ರಾಣಿ ಅಥವಾ ಪಕ್ಷಿಯ ದೇಹಕ್ಕೆ ಸೇರಿದಾಗ ಅದು ಮತ್ತೆ ಸಮಸ್ಯೆ ಉಂಟು ಮಾಡ್ತದೆ. ಎಸ್.
ಎಸ್ ವೀಕ್ಷಕರೇ, ಇವಾಗ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ ಹೆಚ್ಚಾಗಿ ಉಸಿರಾಟದ ಸಮಸ್ಯೆ ಬರ್ತಾ ಇದೆ ಜನರಿಗೆ. ಇದು ಯಾಕೆ ಬರ್ತಾ ಇದೆ? ವಾಯುಮಾಲಿನ್ಯ ಮಾತ್ರ ಕಾರಣವಾ ಅಂತ ಇದಕ್ಕೆ? ಮುಖ್ಯವಾಗಿ ವಾಯುಮಾಲಿನ್ಯವೇ ಇದಕ್ಕೆಲ್ಲ ಕಾರಣ ಆಗಿರ್ತದೆ. ಓಕೆ, ಈಗ ನಾವು ಡೆಲ್ಲಿಯದ್ದು ಎಕ್ಸಾಂಪಲ್ ತಗೊಂಡ್ರೆ, ಹೌದು, ಡೆಲ್ಲಿಯಲ್ಲಿ ವಾಯುಮಾಲಿನ್ಯ ಜಾಸ್ತಿ ಆಗಿದೆ. ಬೇರೆ ಬೇರೆ ಕಾರಣಗಳಿವೆ, ಆದರೆ ಅಲ್ಲಿ ಸಾಧಾರಣ 13 ಮಿಲಿಯನ್ ವೆಹಿಕಲ್ಗಿಂತ ಜಾಸ್ತಿ ಒಂದು ವರ್ಷದಲ್ಲಿ ಓಡಾಡ್ತಾ ಇದೆ. ಇದು ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ಸ್ ವಾಯು ಮಾಲಿನ್ಯಕ್ಕೆ. ಇದರಿಂದಾಗಿ ಜನರ ದೇಹದಲ್ಲಿ ಆ ಮಲಿನ ಅಂಶ ಹೋಗಿ ಸೇರಿದಾಗ ಅವರ ದೇಹದಲ್ಲಿ ಸಮಸ್ಯೆ ಕಾಣಿಸುವಂಥದ್ದು. ಮುಖ್ಯವಾಗಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂಥದ್ದು. ಅದು ಬಿಟ್ಟು ಕಣ್ಣಿಗೆ ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಕಾಣ್ಬೋದು. ಅದರ ಜೊತೆ ಶಬ್ದ ಮಾಲಿನ್ಯ ಕೂಡ ಕಿವಿಗಳಿಗೆ, ದೇಹಕ್ಕೆ ತೊಂದರೆಯನ್ನು ನೀಡುವಂಥದ್ದು. ಓಕೆ, ನೀವು ಇವಾಗ ಒಂದು ವೈದ್ಯರಾಗಿ ಸರ್ಕಾರಕ್ಕೆ ಮತ್ತು ಅದೇ ರೀತಿ ನಮ್ಮ ಸಾರ್ವಜನಿಕರಿಗೆ ಏನು ಸಂದೇಶ ನೀಡಲಿಕ್ಕೆ ಇಚ್ಛೆ ಪಡ್ತೀರಿ? ಸರ್ಕಾರ ಈಗ ಆದಷ್ಟು ಲಾ ಎಲ್ಲ ಇಂಪ್ಲಿಮೆಂಟ್ ಮಾಡಿದೆ, ಬಟ್ ಅದನ್ನು ಇನ್ನೂ ಸ್ಟ್ರಿಕ್ಟ್ ಮಾಡಬೇಕು. ಈಗ ಪೊಲ್ಯೂಷನ್ ಇಲ್ಲದೆ, ಸರ್ಟಿಫಿಕೇಟ್ ಇಲ್ಲದೆ ವೆಹಿಕಲ್ ಹೋಗುವಾಗಿಲ್ಲ ಅಂತ ಇದೆ. ಅದು ಚೆಕ್ಗಳನ್ನು ಜಾಸ್ತಿ ಮಾಡುವಂಥದ್ದು, ಕೆಲವು ಪಾಲಿಸೀಸ್ ಇನ್ನೂ ಕೂಡ ಇಂಟ್ರೊಡ್ಯೂಸ್ ಮಾಡುವಂಥದ್ದು, ಸ್ಟ್ರಿಕ್ಟ್ ರೂಲ್ಸ್ ತರುವಂಥದ್ದು, ಕಂಪನೀಸ್ಗಳಿಗೆ ಜಾಸ್ತಿ ಫೈನ್ ಇಂಪೋಸ್ ಮಾಡುವಂಥದ್ದು. ಈ ಥರದ್ದೆಲ್ಲ ಮೆಜರ್ಸನ್ನು ಗೌರ್ಮೆಂಟ್ ಸೈಡಿಂದ ಮಾಡಿ, ಅದೇ ಥರ ನಾವು ಕೂಡ ಅದಕ್ಕೆ ಸಹಾಯವನ್ನು, ಸರ್ಕಾರಕ್ಕೆ ಸಹಾಯ ನೀಡಬೇಕು. ನಾವು ಕೂಡ ಅದನ್ನು ಫಾಲೋ ಮಾಡಿಕೊಂಡು, ನಾವು ಕೂಡ ನಮಗೆ ಹಳೆ ವಾಹನ ಇಷ್ಟ ಅಂತ ಅದನ್ನು ಹೊರಗಡೆ ತಗೊಂಡು ಹೋಗೋದೆ, ಅಥವಾ ಜಾಸ್ತಿ ಒಬ್ಬೊಬ್ಬರೇ ಹೋಗ್ಬೇಕಾದ್ರೆ ಒಂದೊಂದು ಗಾಡಿ ತಗೊಂಡು ಹೋಗೋ ಬದಲು ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡುವಂಥದ್ದು. ಗೌರ್ಮೆಂಟ್ ಕೂಡ ಆಗ ಹೊಸ ಯೋಜನೆಗಳೊಂದಿಗೆ ಬರ್ಬೋದು. ನಾವು ಕೂಡ ಅದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡ್ತಾ ಹೋದಾಗ ಮಾತ್ರ ಅದು ಸಾಕಾರಗೊಳ್ಳಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಗೌರ್ಮೆಂಟ್ ಒಂದು ರೂಲ್ ಮಾಡಿ ನಾವು ಅದಕ್ಕೆ ಫಾಲೋ ಮಾಡದಿದ್ದರೆ ಏನೂ ಉಪಯೋಗ ಇಲ್ಲ. ಕೊನೆಗೆ ನಾವು ಅವರನ್ನು ದೂರ ಹಾಕೋದು, ಅವರು ನಮ್ಮನ್ನು ಹೇಳೋದಾಗ್ತದೆ. ಇಬ್ಬರು ಕೈ ಜೋಡಿಸಿಕೊಂಡು ಒಟ್ಟಿಗೆ ಮುಂದೆ ಹೋದಾಗ ಮಾತ್ರ ಇದು ಸಾಧ್ಯ. ಓಕೆ, ಇವಾಗ ಒಂದು ವ್ಯಕ್ತಿಯ ಆರೋಗ್ಯಕರ ಜೀವನಕ್ಕಾಗಿ ಸ್ವಚ್ಛ ಪರಿಸರ ಅವನ ಜೀವನದಲ್ಲಿ ಎಷ್ಟು ಅಗತ್ಯ ಆಗ್ತದೆ ಅಂತ? ಸ್ವಚ್ಛ ಪರಿಸರ ತುಂಬ ಅಗತ್ಯವಾದಂಥ ಫ್ಯಾಕ್ಟರ್. ಹೌದು, ನಾವು ಮಾನವನ ಆರೋಗ್ಯದ ಬಗ್ಗೆ ಹೇಳಬೇಕಾದ್ರೆ ಅವನು ಇರುವಂತಹ ಜಾಗ, ಎನ್ವಿರಾನ್ಮೆಂಟ್ ಕೂಡ ಒನ್ ಆಫ್ ದ ಮೇನ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಎಲ್ಲವೂ ಬಂತು. ನಾವಿರುವಂತಹ ಸ್ಥಳ ಇರ್ಬೋದು, ಮಣ್ಣು, ಗಾಳಿ, ಶಬ್ದ, ನೀರು, ಇದೆಲ್ಲವೂ ಸರಿ ಇದ್ದಾಗ ಮಾತ್ರ ಮಾನವನ ಆರೋಗ್ಯ ಸರಿಯಾಗಿರಲಿಕ್ಕೆ ಸಾಧ್ಯ. ಇದು ಯಾವುದೇ ಒಂದು ಅಂಶದಲ್ಲಿ ಕೂಡ ಏರುಪೇರಾದಲ್ಲಿ ಅದು ಖಂಡಿತವಾಗಿ ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ. ಓಕೆ, ಇವಾಗ ವಾಯು ಮಾಲಿನ್ಯ ಮತ್ತು ಹೃದಯ ಸಂಬಂಧಿ ರೋಗದ ನಡುವೆ ಏನಾದರೂ ಸಂಬಂಧ ಇದೆಯಾ ಅಂತ? ಖಂಡಿತ. ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ನಾವಾಗಲೇ ಹೇಳಿದಾಗೆ ಇವು ಅತಿ ಸೂಕ್ಷ್ಮವಾದ ಕಣಗಳು. ಇವು ದೇಹದ ಒಳಗೆ ಹೋದಾಗ ಖಂಡಿತವಾಗ್ಲೂ ಅದು ಶ್ವಾಸಕೋಶ ಅಥವಾ ಹೃದಯ ಎರಡಕ್ಕೂ ತೀವ್ರವಾಗಿ ಹಾನಿ ಉಂಟು ಮಾಡ್ತದೆ. ಇದರಿಂದ ಮಾನವನಲ್ಲಿ ದೇಹದಲ್ಲಿ ಆದಷ್ಟು ಬದಲಾವಣೆಗಳು ಬರ್ತದೆ. ಬೇಗ ಅವರಿಗೆ ರೋಗ ಬರುವಂಥದ್ದು. ಅದು ಅತಿ ಹೆಚ್ಚಾದಾಗ, ಈಗ ನಾವು ಡೆಲ್ಲಿಯದ್ದೇ ಎಕ್ಸಾಂಪಲ್ ತಗೊಂಡ್ರೆ ಸಿವಿಯರಿಟಿ ಜಾಸ್ತಿ ಇರ್ತದೆ. ಲಂಗ್ ಕ್ಯಾನ್ಸರ್ ಜಾಸ್ತಿ ಇರ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಇರ್ಬೋದು. ಈ ಥರ ಸಮಸ್ಯೆಗಳೆಲ್ಲ ಖಂಡಿತವಾಗ್ಲೂ ಜಾಸ್ತಿ ಆಗ್ತದೆ. ಓಕೆ, ಇವಾಗ ಇತ್ತೀಚಿನ ದಿನಗಳಲ್ಲಿ ಜನಗಳು ಹೆಚ್ಚಾಗಿ ಕೆಲಸಕ್ಕೆ ಹೋಗುವಂಥದ್ದು ಕಾರ್ಮಿಕರು, ಒಂದು ಕಟ್ಟಡ ಕೆಲಸಕ್ಕೆ, ಅದೇ ರೀತಿ ಕಾರ್ಖಾನೆಗೆಲ್ಲ ಕೆಲಸಕ್ಕೆ ಹೋಗ್ತಾರೆ. ಇವರು ಧೂಳು ಅಥವಾ ಹೊಗೆಯನ್ನು ಸೇವನೆ ಮಾಡ್ತಾರೆ. ಇವರ ಆರೋಗ್ಯಕ್ಕೆ ಇದರಿಂದ ಏನೆಲ್ಲ ಪರಿಣಾಮ ಬೀಳ್ತದೆ ಅಂತ? ಖಂಡಿತವಾಗ್ಲೂ ಇವರ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀಳ್ತದೆ. COPD ಅಂತ ಹೇಳ್ತೇವೆ, ಆ ಥರದ ಸಮಸ್ಯೆ ಇರ್ಬೋದು. ಅಥವಾ ಸಣ್ಣ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅದು ದೇಹದ ಒಳಗೆ ಕೂತಾಗ ಲಂಗ್ಸ್ ರಿಲೇಟೆಡ್ ಬೇರೆ ಆದಷ್ಟು ಸುಮಾರು ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ ಅಥವಾ ತೊಂದರೆಗಳಿರ್ತವೆ. ಇವೆಲ್ಲವೂ ಬರ್ತವೆ. ಅದಕ್ಕೆ ಅವರು ತಡೆಗಟ್ಟಲಿಕ್ಕೆ ಮುಖ್ಯವಾಗಿ ಏನು ಮಾಡ್ಬೋದು ಅಂತ ಹೇಳಿದ್ರೆ PPE ಅಂತ ಹೇಳ್ತೇವೆ, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್. ಇದರ ಉಪಯೋಗ ಮಾಡ್ಬೋದು. ಈಗ ಕಾರ್ಮಿಕರು ಎಲ್ಲ ಅಥವಾ ಧೂಳು ಜಾಸ್ತಿ ಇರುವಂತಹ ಜಾಗಗಳಲ್ಲಿ ಮುಖ್ಯವಾಗಿ ಮಾಸ್ಕ್, N95 ಮಾಸ್ಕ್ ಅಂತ ಹೇಳ್ತೇವೆ. ನಾವು ಕೋವಿಡ್ ಟೈಮಲ್ಲೆಲ್ಲ ಉಪಯೋಗ ಮಾಡಿದ್ದೀವಿ. ಆ ಥರದ ಮಾಸ್ಕನ್ನು ಹಾಕಿಕೊಂಡು ಹೋಗುವಂಥದ್ದು. ಆಗ ಅದು ಆದಷ್ಟು ನಮಗೆ ಕ್ಲೀನ್ ಫಿಲ್ಟರ್ಡ್ ಏರ್ ಸಿಗುತ್ತೆ. ಹಾಗೆ ಅವರು ಅದನ್ನು ತಡೆಗಟ್ಬೋದು.
ಹಾಗೆ ಮೈಗೆ ಎಲ್ಲ ಫುಲ್ ಕವರ್ ಆಗುವಂತಹ ಬಟ್ಟೆ ಹಾಕುವಂಥದ್ದು. ಓಕೆ. ಸೊ ದಟ್ ಚರ್ಮಕ್ಕೆ ಅಥವಾ ಕಣ್ಣಿಗೆ ಗ್ಲಾಸಸ್ ಹಾಕಿದಾಗ ಡಸ್ಟ್ ಒಳಗೆ ಡೈರೆಕ್ಟ್ ಹೋಗದೇ ಇರುವಂಥದ್ದು. ಈ ಥರ ಅವರು ಅದನ್ನು ಕಮ್ಮಿ ಮಾಡ್ಬೋದು, ಎಕ್ಸ್ಪೋಜರನ್ನು ಕಮ್ಮಿ ಮಾಡ್ಬೋದು ಅಂತ. ಓಕೆ. ಇವಾಗ ಶಾಲಾ ಮಕ್ಕಳು ಓಡಾಟ ಮಾಡುವಾಗ ವಾಹನಗಳ ಹೊಗೆ ಬರ್ತದೆ, ಇದರಿಂದಾಗಿ ಕೂಡ ಅವರ ಆರೋಗ್ಯಕ್ಕೆ ಸಮಸ್ಯೆ ಹೆಚ್ಚಾಗಿ ಬೀಳ್ತದೆ ಅಂತ. ಖಂಡಿತವಾಗಿ ಸಣ್ಣ ಮಕ್ಕಳು ಅವರ ಆರೋಗ್ಯದಲ್ಲಿ ತುಂಬ ಪರಿಣಾಮ ಬೀಳುವಂಥದ್ದು. ಯಾಕೆಂದರೆ ಅವರ ಇಮ್ಯುನಿಟಿ ಇನ್ನು ಫುಲ್ಲಿ ಡೆವಲಪ್ ಆಗಿರೋದಿಲ್ಲ. ಹೌದು. ಮತ್ತು ಅವರು ಬೇಗ ಅದು ಅವರ ದೇಹದಲ್ಲಿ ಸ್ಪ್ರೆಡ್ ಆಗುವಂಥದ್ದು ಅಥವಾ ಹೋಗಿ ನಿಲ್ಲುವಂಥದ್ದು. ಅದು ಪ್ರೊಲಾಂಗ್ಡ್ ಆದಾಗ ಶುರುವಿಗೆ ಅದು ಇರಿಟೇಷನ್ ಅಥವಾ ಕಫ ಥರ ನಮಗೆ ಅನಿಸ್ಬೋದು. ಬಟ್ ಪ್ರೊಲಾಂಗ್ ಜಾಸ್ತಿ ಎಕ್ಸ್ಪೋಜರ್ ಆದಾಗ ಅದು ಖಂಡಿತವಾಗಿ ಸೀರಿಯಸ್ ಆಗಿ ಟರ್ನ್ ಆಗ್ತದೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಸಮಸ್ಯೆಗಳು ಖಂಡಿತವಾಗಿ ಅವರಿಗೆ ಬರ್ಬೋದು. ಯಾಕಂದರೆ ಅದರಲ್ಲಿರುವಂಥದ್ದೆಲ್ಲ ಕೆಮಿಕಲ್ಸ್, ಇದು ದೇಹದ ಮೇಲೆ ಪರಿಣಾಮ ಬೀಳ್ತದೆ. ಓಕೆ. ಇವಾಗ ಮನೆಯಲ್ಲಿ ಹೆಚ್ಚಾಗಿ ವಾಯು ಮಾಲಿನ್ಯ ಆಗೋದು ಏನಂತ ಹೇಳಿದರೆ ಅಡುಗೆ ಅನಿಲದಿಂದ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ? ಮೊದಲು ಸೌದೆ ಒಲೆಯನ್ನು ಉಪಯೋಗ ಮಾಡ್ತಿದ್ವಿ. ಹೌದು. ಅದರಲ್ಲಿ ತುಂಬ ಹೊಗೆ ಬರ್ತಾ ಇತ್ತು. ಅದು ಕೂಡ ನಮಗೆ ನಮ್ಮ ಆರೋಗ್ಯದ ಮೇಲೆ ಹಾನಿ ಮಾಡುವಂಥದ್ದು. ಬಟ್ ಇವಾಗ ಅದು ಗ್ಯಾಸ್ ಆಗಿದೆ. ಗ್ಯಾಸ್ ಕೂಡ ಅದರಿಂದ ಕೂಡ ನಮಗೆ ಕೆಮಿಕಲ್ ಬರುವಂಥದ್ದು, ಅನಿಲ. ಅದು ಕಂಬಷನ್ ಆಗಿ ಅನಿಲ ನಮಗೆ ಗ್ಯಾಸ್ ಕೆಮಿಕಲ್ ಬರ್ನ್ ಆದಾಗ ಅದರಿಂದ ಕೂಡ ನಮಗೆ ತೊಂದರೆ ಬರ್ತದೆ. ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ಎಲೆಕ್ಟ್ರಿಕ್ ಸ್ಟವ್ ಅನ್ನು ಉಪಯೋಗ ಮಾಡುವಂಥದ್ದು. ಇದರಿಂದ ಹೊಗೆ ಬರುವಂಥದ್ದು ಅಥವಾ ಕೆಮಿಕಲ್ ರಿಲೀಸ್ ಆಗುವಂಥದ್ದು ಕಮ್ಮಿ ಮಾಡ್ಬೋದು ನಾವು. ಸೊ ಇದರಿಂದಾಗಿ ನಮ್ಮ ದೇಹಕ್ಕೆ ಆಗುವಂತಹ ಪರಿಣಾಮಗಳನ್ನು ನಾವು ಕಡಿಮೆ ಮಾಡ್ಬೋದು, ಹಾನಿಯನ್ನು ಆದಷ್ಟು ಮಿನಿಮೈಸ್ ಮಾಡ್ಬೋದು ಅಂತ. ಓಕೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಮಾಲಿನ್ಯದ ಬಗ್ಗೆ ಏನು ಹೇಳ್ತೀರಿ? ಈ ವಾಯು ಮಾಲಿನ್ಯ ಆಗಿರ್ಬೋದು, ಶಬ್ದ ಮಾಲಿನ್ಯ, ಇದನ್ನೆಲ್ಲ ಯಾವ ರೀತಿ ತಡೆಗಟ್ಬೋದು, ಏನೆಲ್ಲ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳೋದಾದರೆ? ಮುಖ್ಯವಾಗಿ ನಾವು ಮೊದಲಿಗೆ ಬದಲಾವಣೆಯನ್ನು ತರಬೇಕು ನಮ್ಮ ಜೀವನದಲ್ಲಿ. ಬೇರೆಯವರಿಗೆ ಹೇಳೋದಕ್ಕಿಂತ ಮೊದಲು ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳುವಂಥದ್ದು. ಸಣ್ಣ ಸಣ್ಣ ವಿಷಯ ಇರ್ಬೋದು. ಈಗ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡದೇ ಇರುವಂಥದ್ದು, ನಾನು ಈ ವರ್ಷದಿಂದ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡೋದಿಲ್ಲ. ಈ ಥರ ಒಂದೊಂದು ಸಣ್ಣ ಸಣ್ಣ ಚೇಂಜಸ್ ನಾವು ನಮ್ಮಲ್ಲಿ ಅಳವಡಿಸ್ಕೊಂಡಾಗ ಇದನ್ನು ನಾವು ನಮ್ಮ ಸುತ್ತಮುತ್ತಲು ಅಥವಾ ನಮ್ಮ ಪಕ್ಕದವರ ಹತ್ರ ಹೇಳ್ಬೋದು, ನಮ್ಮ ಕಮ್ಯುನಿಟಿಯಲ್ಲಿ ಚೇಂಜ್ ತರ್ಬೋದು. ಈ ಥರ ಒಂದು ಕಮ್ಯುನಿಟಿ ಚೇಂಜ್ ಆದಾಗ, ನಮ್ಮ ನೆರೆಹೊರೆಯವರೆಲ್ಲ ಬದಲಾವಣೆ ಆದಾಗ ಖಂಡಿತವಾಗಿ ಈ ಬದಲಾವಣೆಯನ್ನು ನಾವು ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ತರ್ಬೋದು. ಮುಖ್ಯವಾಗಿ ನಾವು ಫಸ್ಟ್ ಬದಲಾವಣೆ ತರಬೇಕು ನಮ್ಮಲ್ಲಿ. ಅದೇ ಥರ ನಾವು ಗಿಡ ಮರವನ್ನು ಬೆಳೆಸುವಂಥದ್ದು, ಪೊಲ್ಯೂಷನ್ ಅಥವಾ ಕಸವನ್ನು ಹೊರಗೆ ಎಸೆಯದೇ ಇರುವಂಥದ್ದು, ಕಸವನ್ನು ವಿಂಗಡಣೆ ಮಾಡುವಂಥದ್ದು, ಹಸಿ ಕಸ ಮತ್ತು ಒಣ ಕಸ ಅಂತ. ಹಾಗೆ ಬೇರೆ ಬೇರೆ ಮಾಡಿದಾಗ ಅದರ ರೀಸೈಕ್ಲಿಂಗ್ ಮಾಡೋದು ಸುಲಭ ಆಗ್ತದೆ. ಇಲ್ಲದಿದ್ದರೆ ಅದು ಒಂದೇ ಕಡೆ ಹೋಗಿ ಮತ್ತೆ ಡಂಪ್ ಆಗಿ ನೀರು ಸೇರೋದು ಅಥವಾ ಮಣ್ಣನ್ನು ಸೇರ್ತದೆ. ಅದನ್ನು ಮತ್ತೆ ಉರಿಸಿದಾಗ ಅದು ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ ಆಗುವಂಥದ್ದು. ಸೊ ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ನಾವು ಸಣ್ಣ ಸಣ್ಣ ವಿಷಯಗಳನ್ನು ನಾವು ಅಳವಡಿಸಿಕೊಂಡಾಗ, ನಾವು ಬದಲಾವಣೆ ತಂದಾಗ ಸಾಧ್ಯ ಅಂತ ಹೇಳಿ. ಓಕೆ ಡಾಕ್ಟರ್, ಇಷ್ಟು ಸಮಯ ನಮಗೆ ಮಾಲಿನ್ಯ ನಿಯಂತ್ರಣವನ್ನು ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ನೀವು ಸಹ ವಾಯು ಮಾಲಿನ್ಯ ಆಗಿರ್ಬೋದು, ಶಬ್ದ ಮಾಲಿನ್ಯ, ಜಲಮಾಲಿನ್ಯ ಇವೆಲ್ಲದರ ಕುರಿತು ಹೇಗೆ ನಿಯಂತ್ರಣ ಮಾಡ್ಬೋದು, ಇದರಿಂದ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೋದು ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.